सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇದೇ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಆಸಕ್ತಿ ಉಳ್ಳವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮೆಸೇಜ್ ಮಾಡಿ ನೀವು ಕೂಡ ಜಾಯಿನ್ ಆಗಬಹುದು. ಹಾಗೆ ಈ ವಾರದ ವಾರ ಭವಿಷ್ಯ ಅಂದ್ರೆ ದಿನಾಂಕ 22 ಫೆಬ್ರವರಿ 2026ರಿಂದ ದಿನಾಂಕ 28 ಫೆಬ್ರವರಿ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಈ ವಾರ ಕೂಡ ದಶಮ ಭಾವದಲ್ಲೇ ದಿಗ್ಬಲನಾಗಿ ಸ್ಥಿತನಾಗಿರೋದ್ರಿಂದ ಮಂಗಳ ಗ್ರಹ ನಿಮ್ಗೆ ಮಂಗಳವನ್ನೇ ಉಂಟು ಮಾಡ್ತಾನೆ, ತುಂಬಾ ಶುಭ ಫಲವನ್ನ ಉಂಟು ಮಾಡ್ತಾನೆ ಅಂತ ಹೇಳ್ಬೋದು. ಯಾಕೆಂದ್ರೆ ರಾಷ್ಟ್ರಾಧಿಪತಿಯಾಗಿ ತುಂಬಾ ಪ್ರಬಲನಾಗಿರೋದ್ರಿಂದ ಮನಸ್ಸಿನಲ್ಲಿ ಎಣಿಸಿದ ಎಲ್ಲಾ ಕೆಲಸಗಳು ಕೂಡ ಸಕ್ಸಸ್ ಆಗತ್ತೆ. ಹಾಗೆ ಮಂಗಳ ಅಂದ್ರನೆ ತುಂಬಾ ವೇಗ ಅಂತ ಹೇಳ್ಬೋದು. ಅಂದ್ರೆ ಅವನು ತುಂಬಾ ವೇಗವಾಗಿ ಕೆಲಸಗಳನ್ನಾಗಿರಬಹುದು, ಮನಸ್ಸು ಎಷ್ಟು ವೇಗವಾಗಿ ಓಡುತ್ತೋ ಅಷ್ಟೇ ವೇಗವಾಗಿ ಕೆಲಸಗಳನ್ನ ಕಂಪ್ಲೀಟ್ ಮಾಡುವಂತಹ ಸಾಮರ್ಥ್ಯ ಉಳ್ಳವನು ಮಂಗಳ ಗ್ರಹ. ಹಾಗೆ ದೈಹಿಕ ಸಾಮರ್ಥ್ಯವನ್ನ, ದೇಹದಲ್ಲಿ ಶಕ್ತಿಯನ್ನ ಕೊಡ್ತಕ್ಕಂಥವನು ಮಂಗಳ ಗ್ರಹ ಆಗಿರ್ತಾನೆ. ಈ ಮಂಗಳ ಗ್ರಹ ಕರ್ಮಸ್ಥಾನದಲ್ಲಿ ಇರೋದೇ ಬಹಳ ಶುಭ. ಯಾಕೆಂದ್ರೆ ದಶಮದಲ್ಲಿ ಮಂಗಳನು ದಿಗ್ಬಲನಾಗ್ತಾನೆ. ಅದು ಅಲ್ಲದೆ ಇದು ಅವನ ಉಚ್ಚ ಕ್ಷೇತ್ರವಾದಾಗ ಇನ್ನಷ್ಟು ದುಪ್ಪಟ್ಟು ಫಲವನ್ನ ಕೊಡ್ತಾನೆ. ಹಾಗಾಗಿ ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಈ ವಾರದ ವಿಶೇಷ ಏನಪ್ಪಾ ಅಂದ್ರೆ ಬಹಳ ಮುಖ್ಯವಾಗಿ ಆಸ್ತಿಯ ವಿಚಾರದಲ್ಲಿ, ಅಂದ್ರೆ ಮನೆ ಕಟ್ಟುವಂಥದ್ದು, ಮನೆ ತಗೊಳ್ಳುವಂಥದ್ದು, ಈ ವಿಚಾರವಾಗಿ ಏನಾದ್ರೂ ನೀವು ಬಹಳ ಮುಖ್ಯವಾದ ಕೆಲಸಗಳು ಮಾಡ್ಬೇಕಾಗಿದೆ ಅಂದ್ರೆ ಅದಕ್ಕೆ ತುಂಬಾ ಅನುಕೂಲಗಳಾಗತ್ತೆ. ಬರೀ ಕಟ್ಟುವಂತ ವಿಚಾರ ಒಂದೇ ಅಲ್ಲ, ನೀವು ಸೇಲ್ ಮಾಡುವಂತ ವಿಚಾರ ಆಗಿರ್ಬಹುದು ಅಥವಾ ನಿಮ್ಮ ಒಂದು ಪ್ರಾಪರ್ಟಿ ತಗೊಳ್ಳೋದಕ್ಕಾಗಿರ್ಬಹುದು, ಮನೆ ಕಟ್ಟೋದಕ್ಕಾಗಿರ್ಬಹುದು, ಲೋನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಿದ್ರೆ ಈ ವಾರದಲ್ಲಿ ಲೋನ್ ಕೂಡ ನಿಮ್ಗೆ ಸ್ಯಾಂಕ್ಷನ್ ಆಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಮಂಗಳ ಗ್ರಹ ಧನಿಷ್ಠ ನಕ್ಷತ್ರದಲ್ಲಿ ಸ್ಥಿತರಾಗಿರೋದು. ಧನಿಷ್ಠ ಸ್ವನಕ್ಷತ್ರ, ಕುಜನ ನಕ್ಷತ್ರವೇ ಆಗಿ ತನ್ನ ನಕ್ಷತ್ರದಲ್ಲೇ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಮಂಗಳನು ಎಲ್ಲಾ ಕೆಲಸನೂ ಸಕ್ಸಸ್ ಆಗುವ ಹಾಗೆ ಮಾಡ್ತಾನೆ. ಹಾಗಾಗಿ ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಏನೇ ನಿರ್ಧಾರಗಳನ್ನ ತಗೊಳ್ಳೋದಾದ್ರೂ ಕೂಡ ಇದು ಸೂಕ್ತವಾದ ಸಮಯ ಈ ವಾರ. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಬೇರೆಯವರಿಗೆ ಕೊಟ್ಟಿರುವಂತ ಹಣ ವಾಪಸ್ ಬರುತ್ತೆ. ಮಾತಿಂದ ತುಂಬಾ ಲಾಭ. ಮಾತಿನಿಂದ ಯಾವುದೋ ಒಂದು ಹಣ ಬರ್ಬೇಕಿತ್ತು, ಕೇಳೋದೋ ಬೇಡವೋ ಅಂತ ಸಂಕೋಚ ಪಡ್ತಿದ್ರಿ ಅನ್ಕೊಳ್ಳಿ, ನೀವು ಮಾತಾಡಿ ಕೇಳಿ ನೋಡಿ, ಖಂಡಿತ ನಿಮ್ಮ ಹಣ ವಾಪಸ್ ಬರುತ್ತೆ. ನಿಮ್ಮ ಒಂದು ಉದ್ಯೋಗದಲ್ಲಿ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು, ಬಟ್ ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡ್ಲಿಕ್ಕೆ ಬಹಳ ಸಂಕೋಚ ಇರುತ್ತೆ. ಬಟ್ ಈ ವಾರದಲ್ಲಿ ನೀವು ಮಾತಾಡಿ ಖಂಡಿತವಾಗ್ಲೂ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಸಂಬಳ ಜಾಸ್ತಿ ಆಗುವಂಥದ್ದು ಅಥವಾ ಏನೋ ಒಂದು ಲಾಭ ಸಿಗುವಂಥದ್ದು ಖಂಡಿತ ಆಗತ್ತೆ. ನೀವು ಪ್ರೈವೇಟ್ ಜಾಬ್ ಅಲ್ಲಾದ್ರೂ ಇರಿ ಅಥವಾ ಗವರ್ಮೆಂಟ್ ಜಾಬ್ ಅಲ್ಲಾದ್ರೂ ಇರಿ, ನೀವು ಯಾವುದೇ ವೃತ್ತಿಯಲ್ಲಿ ಇದ್ರೂ ಕೂಡ ನಿಮ್ಮ ಒಂದು ಅನುಕೂಲಕ್ಕೋಸ್ಕರ ನೀವು ಮಾತಾಡ್ಲೇಬೇಕಾದಂತ ಸಂದರ್ಭ ಇದಾಗಿದೆ ಅಂತ ಹೇಳ್ಬೋದು. ಮಿತ್ರರಿಂದ ಲಾಭ, ಮಿತ್ರರ ಆಗಮನ ಮನೆಗೆ, ಮಿತ್ರರ ಜೊತೆಯಲ್ಲಿ ತುಂಬಾ ಮಾತಾಡುವಂಥದ್ದು, ನಿಮ್ಮ ಮಿತ್ರರಿಂದ ನಿಮ್ಗೆ ತುಂಬಾ ಸಹಾಯ ಸಹಕಾರ ಸಿಗುವಂಥದ್ದು, ಹೀಗೆಲ್ಲ ಒಂದಷ್ಟು ಶುಭ ಫಲಗಳೇ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಇದ್ರಲ್ಲಿ ಏನಾಗತ್ತೆ ಅಂದ್ರೆ ಶನಿ ನಿಮ್ಗೆ ಅಶುಭ ಫಲ ಕೊಡ್ತಾ ಇದ್ರು ಕೂಡ ಎಲ್ಲಾ ಗ್ರಹಗಳು ಶುಭ ಫಲ ಕೊಡ್ತಾ ಇರೋದ್ರಿಂದ ನಿಮ್ಗೆ ಯಾವುದೇ ಅಶುಭ ಫಲಗಳು ಗೊತ್ತಾಗೋದೇ ಇಲ್ಲ. ಸಪ್ತಮಾಧಿಪತಿ ಲಾಭದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಲಾಭ ಇದೆ ಈ ವಾರದಲ್ಲಿ. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ನೀವು ಕಾಣ್ತೀರಾ ಅಂತ ಹೇಳ್ಬೋದು. ಹಾಗೆ ಭಾಗ್ಯಾಧಿಪತಿಯಾದಂತಹ ಗುರುಗ್ರಹ ತೃತೀಯ ಭಾವದಲ್ಲಿ ಕುತ್ಕೊಂಡಿದ್ರು ಕೂಡ ಭಾಗ್ಯಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ಅದೃಷ್ಟಕ್ಕೆ ಏನೂ ಕೊರತೆಯನ್ನ ಮಾಡೋದಿಲ್ಲ. ಹಾಗೆ ಹತ್ತಿರದ ದೇವಾಲಯಗಳಿಗೆ ಹೋಗಿ ಬರುವಂತದ್ದು, ದೇವರ ದರ್ಶನ, ಕುಲದೇವರ ದರ್ಶನ, ಗ್ರಾಮ ದೇವರ ದರ್ಶನ, ಇದು ಕೂಡ ಮನಸ್ಸಿಗೆ ಬಹಳಷ್ಟು ತೃಪ್ತಿಯನ್ನ ನೀಡುತ್ತೆ. ಬಂಧು ಬಾಂಧವರನ್ನ ಭೇಟಿ ಮಾಡುವಂಥದ್ದು, ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು, ಮತ್ತೆ ಬಂಧುಗಳ ಜೊತೆಯಲ್ಲಿ ಸ್ವಲ್ಪ ಸುತ್ತಾಟ, ಇದೆಲ್ಲವೂ ಕೂಡ ಇರುತ್ತೆ. ಒಂಥರ ಈ ವಾರ ಹೇಗೆ ಅಂದ್ರೆ ಒಂಥರ ಖುಷಿಯಿಂದ ಇರುವಂತಹ ಸಂದರ್ಭ ಅಂತ ಹೇಳ್ಬೋದು.
ಕೆಲವು ಸಮಸ್ಯೆಗಳು, ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು, ಅನಾರೋಗ್ಯ ಸಮಸ್ಯೆಗಳಿತ್ತು, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಜಗಳ ಮನಸ್ತಾಪಗಳಿತ್ತು ಅಂದ್ರೆ ಈ ವಾರದಲ್ಲಿ ಅದನ್ನೆಲ್ಲ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ತೀರಾ. ತುಂಬಾ ಒಳ್ಳೆ ಸಮಯ. ಯಾಕಂದ್ರೆ ನೋಡಿ, ವಾಕ್ಸ್ಥಾನಾಧಿಪತಿ ಶುಕ್ರ ಗ್ರಹ, ಅವನ ಜೊತೆನಲ್ಲಿ ಬುಧ ಇರೋದ್ರಿಂದ ನಿಮ್ಮ ಮಾತಿಂದ ನಿಮ್ಮ ಒಂದು ಸಂಗಾತಿಯ ಮನವೊಲಿಸಬಹುದು. ಸಪರೇಟ್ ಆಗಿರುವಂತವ್ರು ಕೂಡ ಮಾತಾಡಿ ನಿಮ್ಮ ಕುಟುಂಬವನ್ನ ಸರಿ ಮಾಡ್ಕೊಳ್ಳುವಂತ ಸಮಯ ಇದು. ಬರೀ ವೈವಾಹಿಕ ಜೀವನ ಒಂದೇ ಅಲ್ಲ, ನೀವು ಯಾರ ಜೊತೆ ಮನಸ್ತಾಪಗಳು ಮಾಡ್ಕೊಂಡಿದ್ರು ಕೂಡ ನೀವು ಮತ್ತೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಆಸೆ ಇದ್ರೆ ಈ ವಾರದಲ್ಲಿ ಖಂಡಿತ ಮಾತಾಡಿ ಕ್ಷಮಿಸ್ತಾರೆ. ಯಾಕಂದ್ರೆ ನಿಮ್ಮ ಎಲ್ಲಾ ಕಾರ್ಯಗಳಲ್ಲೂ ಜಯ ಕೊಡ್ತಾ ಇರೋರು ಮಂಗಳ ಗ್ರಹ ಆಗಿರೋದ್ರಿಂದ ನೀವು ಯಾವ ಕೆಲಸಕ್ಕೆ ಕೈ ಇಟ್ರು ಕೂಡ ಸಕ್ಸಸ್ಸೇ. ಹಾಗಾಗಿ ಎಲ್ಲಾ ವಿಷಯದಲ್ಲೂ ಕೂಡ ನಿಮ್ಗೆ ಬಹಳ ಒಳ್ಳೇದು. ಮತ್ತೆ ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಲಾಭ ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ವಾರ ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು ನಿಮ್ಗೆ. ವೃಷಭ ರಾಶಿ, ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ. ಯಾವಾಗ್ಲೂ ಅಷ್ಟೇ ನಾನು ಹೇಳ್ತಿರ್ತೀನಿ, ಕರ್ಮಸ್ಥಾನ ತುಂಬಾ ಇಂಪಾರ್ಟೆಂಟ್. ನಮ್ ಜೀವನದಲ್ಲಿ ನಾವೇನೇ ಕಷ್ಟಪಟ್ರು, ಏನೇ ಪ್ರಯತ್ನ ಮಾಡಿದ್ರು ಕೊನೆಯಲ್ಲಿ ನಮ್ಗೆ ಜಯ ಸಿಗುತ್ತಾ ಇದನ್ನ ನೋಡೋದು ನಮ್ಮ ಕರ್ಮಸ್ಥಾನದಿಂದ. ಈ ಕರ್ಮಸ್ಥಾನದಲ್ಲಿ ಯಾವಾಗ್ಲೂ ಶುಭ ಗ್ರಹಗಳಿದ್ದರೆ, ಯೋಗಕಾರಕರಿದ್ದರೆ ನಾವು ಅನ್ಕೊಂಡಂತಹ ಕೆಲಸಗಳು ಸಕ್ಸಸ್ ಆಗತ್ತೆ. ನಾವು ಯಾವ ಕೆಲ್ಸಕ್ಕೆ ಕೈ ಇಡ್ತೀವಿ ಅದರಲ್ಲಿ ನಮ್ಗೆ ಜಯ ಸಿಗತ್ತೆ. ಫೈನಲ್ ಆಗಿ ನಮ್ಗೊಂದು ಬೆಲೆ ಸಿಗ್ಬೇಕು ಅಂದ್ರೆ ಕರ್ಮಸ್ಥಾನ ಚೆನ್ನಾಗಿರ್ಬೇಕು. ಯಾಕಂದ್ರೆ ಎಲ್ಲವೂ ಸಿಗೋದು ನಮ್ಮ ಕರ್ಮದಿಂದ. ಸರಿ, ಹಿಂದಿನ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಕೆಲವು ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ನಾವು ಕಷ್ಟವನ್ನ ಪಡ್ತಾ ಇದ್ದೀವಿ ಅಂತ ಅನ್ನೋದು ಸತ್ಯ. ಆದ್ರೆ ಈ ಜನ್ಮದಲ್ಲಿ ನಮ್ಮ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ನಡೆ ನುಡಿ, ಒಳ್ಳೆಯ ದಾರಿಯಲ್ಲಿ ನಾವು ಹೋಗ್ತಾ ಇರುವಂತದ್ದು, ಇದು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಶುಭ ಫಲವನ್ನು ಕೊಡ್ಲೇಬೇಕಲ್ವಾ. ಕರ್ಮ ಫಲದ ನಿಯಮವೇ ಹಾಗೆ. ನಾವು ಏನು ಕೊಡ್ತೀವೋ ಪ್ರಕೃತಿಗೆ ಅದು ನಮ್ಗೆ ವಾಪಸ್ ಬರುತ್ತೆ. ಯಾರಿಗಾದ್ರೂ ಅಷ್ಟೇನೆ. ಕೆಲವರು ನಮ್ಮನ್ನ ಅವಮಾನಿಸಿರ್ತಾರೆ, ಕೆಲವರು ನಮ್ಮನ್ನ ದ್ವೇಷಿಸ್ತಾ ಇರ್ತಾರೆ. ಇದು ನಮ್ಮ ಪ್ರಾರಬ್ಧ ಕರ್ಮವೇ ಆಗಿರುತ್ತೆ. ಆದ್ರೆ ನಾವ್ ಯಾರನ್ನು ದ್ವೇಷಿಸ್ತಾ ಇಲ್ಲ, ನಾವ್ ಯಾರನ್ನು ಅವಮಾನಿಸ್ತಾ ಇಲ್ಲ, ಯಾರ ಮನಸ್ಸಿಗೂ ನಾವು ಬೇಜಾರು ಮಾಡ್ತಾ ಇಲ್ಲ. ಇದರ ಪುಣ್ಯದ ಕರ್ಮದ ಫಲವೂ ನಮಗೆ ಇದ್ದೇ ಇರುತ್ತೆ. ಹಾಗಾಗಿ ಈ ಪುಣ್ಯ ಕರ್ಮದ ಫಲ ನಿಮಗೆ ಸಿಗುವಂತಹ ಸಮಯ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮಗೆ ಧರ್ಮ ಕರ್ಮಾಧಿಪತಿ ಶನಿನೇ ನೋಡಿ. 9ನೇ ಮನೆ ಧರ್ಮ, 10ನೇ ಮನೆ ಕರ್ಮ, ಈ ಎರಡರ ಅಧಿಪತಿನೂ ಅವನೇ. ನಿಮ್ಮ ಕರ್ಮದಲ್ಲೇ ಧರ್ಮವಿದೆ ಅನ್ನೋದನ್ನ ತೋರಿಸ್ತಾನೆ. ಧರ್ಮವನ್ನ ನೀವು ಹುಡ್ಕೊಂಡು ಹೋಗೋದಲ್ಲ. ತುಂಬಾ ಪೂಜೆ ಮಾಡ್ತೀರಾ, ತುಂಬಾ ದೇವರನ್ನ ಆರಾಧನೆ ಮಾಡ್ತೀರಾ, ಇಷ್ಟೇ ಧರ್ಮ ಅಲ್ಲ. ಇನ್ನು ಅಲ್ಲಿ ದೇವರನ್ನ ಆರಾಧನೆ ಮಾಡಿ ಇಲ್ಲಿ ಇನ್ಯಾರಿಗೋ ಹೆತ್ತವರಿಗೋ ಇನ್ಯಾರಿಗೋ ಮನಸ್ಸು ನಡೆಸಿದ್ರೆ ಅದು ಧರ್ಮವೇ ಅಲ್ಲ. ಪರಮಾತ್ಮನನ್ನ ನಾವೆಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಪೂಜಿಸ್ತೀವೋ ಅಷ್ಟೇ ಹಿರಿಯರನ್ನ, ಬಂಧುಗಳನ್ನ ಅಥವಾ ನಮ್ಮ ತಂದೆ ತಾಯಿಗಳನ್ನ ಗೌರವಿಸ್ಬೇಕು. ನಮಗೆ ತೊಂದರೆ ಮಾಡೋಕ್ ಬಂದವ್ರನ್ನ ಜಸ್ಟ್ ನಾವು ದೇವ್ರ ಹತ್ರ ಹೇಳ್ಬಿಟ್ರೆ ಸಾಕು. ಪರಮಾತ್ಮನನ್ನ ತುಂಬಾ ನಂಬ್ತೀವಿ ಅಂದ್ರೆ ನಾವು ದೇವ್ರ ಹತ್ರನೇ ಎಲ್ಲಾನು ಹೇಳ್ಕೊಂಡ್ಬಿಡ್ಬೇಕು. ನೋಡ್ಕೊಳಪ್ಪ ನೀನು, ಯಾಕಂದ್ರೆ ನನಗೆ ತುಂಬಾ ಕಷ್ಟ ಕೊಡ್ತಾ ಇದಾರೆ, ನನ್ನನ್ನ ರಕ್ಷಿಸುವಂತ ಹೊಣೆ ನಿನ್ನದು ಅಷ್ಟೇ. ಅವನಿಗೆ ಗೊತ್ತು ಯಾರಿಗೆ ಏನ್ ಕೊಡ್ಬೇಕು ಅಂತ. ನಮ್ ತಂದೆ ತಾಯಿ ಗೊತ್ತಿರುತ್ತಲ್ವಾ, ಮಕ್ಕಳಿಗೆ ಏನ್ ಗೊತ್ತು, ಮಕ್ಕಳಿಗೆ ಏನ್ ಕೊಡ್ಬೇಕು, ಯಾವ ಟೈಮ್ ಏನಾದ್ರು. ನಮಗೂ ಗೊತ್ತಲ್ವಾ ನಮ್ಮ ಮಕ್ಕಳಿಗೆ ಯಾವ ಟೈಮ್ ಏನ್ ಸರಿ ಯಾವುದು ತಪ್ಪು, ಅದೆಲ್ಲ ಹಾಗೆ. ಹಾಗಾಗಿ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಶುಕ್ರ ಗ್ರಹ ನಿಮ್ಮ ಪ್ರಮುಖವಾದ ಕೆಲಸಗಳು, ವೈಯಕ್ತಿಕ ಕೆಲಸಗಳು, ನಿಮ್ದೊಂದಿಷ್ಟು ಜವಾಬ್ದಾರಿಗಳಿತ್ತು. ಬರೀ ಉದ್ಯೋಗ ಅಂತಲ್ಲ, ಬೇರೆ ಬೇರೆ ಕೆಲಸಗಳು, ನಿಮ್ದು ಹಣಕಾಸಿನ ವಿಚಾರ, ನಿಮ್ಮ ಒಂದು ಕೆಲಸದ ವಿಷಯ ಆಗಿರಬಹುದು, ನಿಮ್ಮ ಒಂದು ಯಾವುದೋ ಒಂದು ಕೋರ್ಟ್ ಕೇಸ್ ಇರಬಹುದು, ವ್ಯಾಜ್ಯಗಳಿರ್ಬೋದು, ಈ ತರ ನಿಮ್ಮ ಪರ್ಸನಲ್ ಕೆಲಸ ಕಾರ್ಯಗಳೆಲ್ಲವೂ ಈ ವಾರದಲ್ಲಿ ಸಕ್ಸಸ್ ಆಗೋ ಸಾಧ್ಯತೆಗಳಿದೆ. ಹಾಗೆ ಮನೆ ತಗೋಬೇಕು, ಸೈಟ್ ತಗೋಬೇಕು, ವಾಹನ ತಗೋಬೇಕು ಅನ್ನೋರ್ಗೆ ಇದು ತುಂಬಾ 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 ಅದ್ಭುತವಾದ ಸಮಯ. ಚತುರ್ಥ ಅಧಿಪತಿಯಾದ ರವಿ ಗ್ರಹ ದಶಮದಲ್ಲಿ ದಿಗ್ಬಲನಾಗಿರೋದ್ರಿಂದ ನಿಮ್ಮ ಕೆಲಸ ಸಕ್ಸಸ್. ಧನಾಧಿಪತಿ ಬುಧ ಗ್ರಹ ಅವನು ದಶಮದಲ್ಲಿದ್ದಾನೆ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಅವನು ಕೂಡ ದಶಮದಲ್ಲಿದ್ದಾನೆ. ಅಂದ್ರೆ ನಿಮಗೆ ಇಷ್ಟೆಲ್ಲ ಅನುಕೂಲವನ್ನ ಕೊಡ್ಲಿಕ್ಕೆ 4 ಗ್ರಹಗಳು ಕರ್ಮಸ್ಥಾನದಲ್ಲಿ ಕುತ್ಕೊಂಡಿದ್ದಾರೆ. ಹಾಗೆ ನೀವೇನಾದ್ರೂ ಆಸ್ತಿ ಸೇಲ್ ಮಾಡ್ಬೇಕು ಅಂದ್ರೂ ಕೂಡ ಈ ವಾರದಲ್ಲಿ ಅದಕ್ಕೂ ತುಂಬಾ ಒಳ್ಳೆ ಸಮಯ. ತುಂಬಾ ಒಳ್ಳೆ ಬೆಲೆಗೆ ನಿಮ್ಮ ಒಂದು ಪ್ರಾಪರ್ಟಿ ಸೇಲ್ ಆಗುವಂತದ್ದಾಗತ್ತೆ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ನಿಮ್ಮ ಕೆಲಸದಲ್ಲಿ ಪ್ರಮೋಷನ್ಗೆ ಏನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಈ ವಾರದಲ್ಲಿ ಮಾಡಿ.
ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಮಾತಾಡಿ ನೀವು, ನಿಮ್ಮ ಮಾತೆ ನಿಮಗೆ ಬಂಡವಾಳ. ವಾಕ್ಸ್ಥಾನಾಧಿಪತಿ ಜೊತೆಯಲ್ಲಿ ರವಿ ಇದ್ದಾನೆ, ಬುಧಾದಿತ್ಯ ಯೋಗ, ಶುಕ್ರನೂ ಕೂಡ ಇದ್ದಾರೆ. ನಿಮ್ಮ ಮಾತು ಬೇರೆಯವರಿಗೆ ತುಂಬಾ ಆಕರ್ಷಣೀಯವಾಗಿರುತ್ತೆ. ನಿಮಗೆ ಪ್ರಮೋಷನ್ ಬೇಕಾ ಅಥವಾ ವರ್ಗಾವಣೆ ಬೇಕಾ, ಅದ್ರ ಬಗ್ಗೆ ಹೋಗಿ ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡಿ, ತುಂಬಾ ಅನುಕೂಲ ಆಗುತ್ತೆ. 9ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಧಾರ್ಮಿಕ ಕಾರ್ಯಗಳು ಮಾಡಲೇಬೇಕು ಅಂತ ಒಂದಷ್ಟು ಅನ್ಕೊಂಡಿರುವಂತಹ ಧಾರ್ಮಿಕ ಕಾರ್ಯಗಳನ್ನ ಹಠ ಹಿಡಿದು ಮಾಡಬೇಕು ಅಂತ ಶುರು ಮಾಡ್ತೀರಾ. ಇದ್ರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಸಕ್ಸಸ್ ಅನ್ನೇ ಕಾಣ್ತೀರಾ. ಹಾಗೆ ಪಂಚಮಾಧಿಪತಿ ದಶಮದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಈ ವಾರ ಬಹಳ ಬಹಳ ಶುಭದಾಯಕವಾದಂತಹ ವಾರ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಗ್ರಹ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ. ಭಾಗ್ಯೋದಯದ ಸಮಯ. ಕರ್ಮಸ್ಥಾನದಲ್ಲಿ ಶನಿ. ನೋಡಿ, ಕರ್ಮಸ್ಥಾನದಲ್ಲಿ ಶನಿ ಬಂದ ಅಂದ್ರೆ ಪುರುಸೊತ್ತಿಲ್ಲದೆ ಬಿಡುವಿಲ್ಲದೆ ದುಡಿಯಬೇಕು. ತುಂಬಾ ಕಷ್ಟ, ತುಂಬಾ ಕೆಲಸ, ವರ್ಕ್ ಪ್ರೆಷರ್. ಆದರೆ ಇದಕ್ಕೊಂದು ಪ್ರತಿಫಲ ಬೇಕಲ್ಲವೇ? ಪ್ರತಿಫಲವನ್ನು ಶನಿಯೇ ಕೊಡ್ತಾನೆ ಲಾಭಸ್ಥಾನಕ್ಕೆ ಬಂದ ಮೇಲೆ. ಆದ್ರೆ ಅವನೊಬ್ನೇ ಕೊಡ್ತಾನೆ ಅಂತ ಅನ್ಕೊಳ್ಳೋದು ತಪ್ಪು. ಬೇರೆ ಗ್ರಹಗಳು ಕೂಡ ಇದ್ದಾರೆ. ನಿಮ್ಮ ರಾಶ್ಯಾಧಿಪತಿ ಪಂಚಮಾಧಿಪತಿಯು ಕೂಡ ನಿಮಗೆ ಶುಭ ಫಲವನ್ನೇ ಕೊಡ್ತಾರೆ. ಭಾಗ್ಯದಲ್ಲಿ ಬುಧ ಶುಕ್ರ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ಬೋದು. ಬುಧಾದಿತ್ಯ ಯೋಗ, ಬುಧ ರವಿ ಕಾಂಬಿನೇಷನ್, ಬುಧಾದಿತ್ಯ ಯೋಗ. ಶುಕ್ರ ಮತ್ತು ರಾಹುವಿನ ಕಾಂಬಿನೇಷನ್ ಕೂಡ ತುಂಬಾ ತುಂಬಾ ಶುಭ. ಯಾಕೆಂದ್ರೆ ಶುಕ್ರ ಮತ್ತು ರಾಹು ಇವರಿಗೆ ಸಂಬಂಧ ಉಂಟು. ಏನಂದ್ರೆ ಶುಕ್ರ ದೈತ್ಯರ ಗುರು, ದೈತ್ಯರ ಗುರು, ರಾಕ್ಷಸರ ಗುರು. ಹಾಗೆ ರಾಹು ರಾಕ್ಷಸರ ರಾಜ. ರಾಜ ಯಾವಾಗ್ಲೂ ಗುರುಗಳ ಹತ್ರ ಕೇಳ್ತಾರಲ್ವಾ ಏನ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಶುಕ್ರನ ಮಾತನ್ನ ರಾಹು ಕೇಳ್ತಾನೆ. ಕೆಲವೊಮ್ಮೆ ಶುಕ್ರನೇ ರಾಹುವಿಗೆ ಸರೆಂಡರ್ ಆಗೋದು ಉಂಟು. ಅಲ್ಲಿ ಗ್ರಹಗಳ ಬಲಾಬಲಗಳನ್ನ ನೋಡಿ ನಾವು ನಿರ್ಧಾರ ಮಾಡ್ಬೇಕು. ಬಟ್ ಈಗ ಇರುವಂತಹ ಈ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನೋಡಿ, ರಾಷ್ಟ್ರಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಅದೃಷ್ಟ ಹುಡ್ಕೊಂಡು ಬರುತ್ತೆ ನಿಮ್ಮನ್ನ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಯಾವುದೋ ಒಂದು ವಿಚಾರದಲ್ಲಿ ಸರ್ಪ್ರೈಸ್ ಕಾದಿದೆ. ಯಾವ್ದಾದ್ರು ಆಗಿರಬಹುದು. ನಿಮಗ್ ಬರ್ಬೇಕಾಗಿರೋ ದುಡ್ಡು ಸಡನ್ ಆಗಿ ಬರೋದು, ನೀವು ಯಾವತ್ತೋ ಕೆಲಸ ಮಾಡಿದ ದುಡ್ಡು ಸಡನ್ ಆಗಿ ಬರೋದು, ಅಥವಾ ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರು ನಿಮ್ಮನ್ನ ಭೇಟಿ ಮಾಡುವಂಥದ್ದು, ಅಥವಾ ನಿಮ್ಗೇನೋ ಉಡುಗೊರೆ ಬರುವಂಥದ್ದು, ನಿಮ್ ಕೆಲಸದಲ್ಲಿ ಪ್ರಮೋಷನ್ ಆಗುವಂಥದ್ದು, ಏನಾದ್ರೂ ಒಂದು ಸರ್ಪ್ರೈಸ್ ಇದೆ ಈ ವಾರದಲ್ಲಿ. ಒಂದು ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ಧಾರ್ಮಿಕ ಕಾರ್ಯಗಳು ಅಂತ ಏನೇನೆಲ್ಲ ನೀವು ಮಾಡ್ಬೇಕು ಅನ್ಕೊಂಡಿದಿರೋ ಅದನ್ನೆಲ್ಲ ಮಾಡೋದಕ್ಕೆ ಈ ವಾರ ಬಹಳ ಸೂಕ್ತವಾದ ಸಮಯ. ಯಾಕಂದ್ರೆ ನೋಡಿ, ಧರ್ಮಸ್ಥಾನದಲ್ಲಿ ಬುಧ ಶುಕ್ರ ಅಂದ್ರೆ ನಿಮ್ದು ಏನೋ ಒಂದಿಷ್ಟು ಪೂಜೆಗಳು, ಹರಕೆಗಳು, ಅಯ್ಯೋ ನನ್ ಕೆಲಸ ಆದ್ರೆ ನಾನು ಈ ಒಂದು ಪೂಜೆ ಮಾಡಿಸ್ತೀನಪ್ಪ ಅನ್ಕೊಂಡಿರ್ತೀರಾ, ಈ ದೇವಸ್ಥಾನಕ್ಕೆ ಬರ್ತೀನಪ್ಪ ಅನ್ಕೊಂಡಿರ್ತೀರಾ, ಇಂಥದ್ದು ದೇವಸ್ಥಾನಕ್ಕೆ ಕೊಡ್ತೀನಿ ಅನ್ಕೊಂಡಿರ್ತೀರಾ. ಈ ತರದ ಹರಕೆಗಳನ್ನ ತೀರಿಸ್ಲಿಕ್ಕೆ ಇದು ಸೂಕ್ತವಾದ ಸಮಯ. ಅಂದ್ರೆ ನೀವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಎಲ್ಲವೂ ಆಗತ್ತೆ. ಯಾಕೆಂದ್ರೆ ಇಲ್ಲಿ ಕರ್ಮಸ್ಥಾನಾಧಿಪತಿ, ಇದು ಧರ್ಮಸ್ಥಾನದಲ್ಲಿ ರಾಹು ಮತ್ತೆ ಶುಕ್ರ ಮತ್ತು ಬುಧ ಇವರಿಷ್ಟು ಇರೋದೇ ಅಲ್ಲ, ಈ ಧರ್ಮಾಧಿಪತಿ ಶನಿ ಕರ್ಮಸ್ಥಾನದಲ್ಲಿ ಇದ್ದಾನೆ. ಹಾಗಾಗಿ ಧರ್ಮ ಕಾರ್ಯಗಳನ್ನ ಮಾಡುವುದಕ್ಕೆ ಇದು ಸೂಕ್ತವಾದ ಸಮಯ. ಇನ್ನು ಉದ್ಯೋಗ ಅಂತ ಬಂದಾಗ ಚೆನ್ನಾಗಿದೆ. ಆದ್ರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ವರ್ಕ್ ಪ್ರೆಷರ್ ಈ ವಾರ ಕೂಡ ಇದ್ದೇ ಇರುತ್ತೆ. ಆದ್ರೆ ಯಾವುದು ಕಷ್ಟ ಆಗಲ್ಲ. ದಶಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಕಷ್ಟ, ಟೆನ್ಷನ್ ಎಲ್ಲ ಇದ್ರೂ ಕೂಡ ನಿಮ್ ಕೆಲಸದಲ್ಲಿ ನೀವು ಸಕ್ಸಸ್ ಪಡಿತೀರಾ, ಕಂಪ್ಲೀಟ್ ಕೂಡ ಮಾಡ್ಕೊಳ್ತೀರಾ ಕೆಲಸನ. ಯಾವುದೇ ರೀತಿಯ ಒಂದು ಅಡೆತಡೆಗಳು, ಅಡಚಣೆಗಳು ಏನೂ ಇಲ್ಲದೆ ನಿಮ್ಮ ಕೆಲಸಗಳಾಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ರವಿಗ್ರಹ ಭಾಗ್ಯದಲ್ಲಿರೋದ್ರಿಂದ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ ಇತ್ಯಾದಿಗಳು ನಿಮ್ಗೆ ಸಿಗತ್ತೆ. ಸಪ್ತಮಾಧಿಪತಿ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡುವಂತವ್ರಿಗೆ ನಿಮ್ಮ ಒಂದು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಲಾಭವನ್ನ ನೀವು ಕಾಣ್ತೀರಾ. ಈ ವಾರದಲ್ಲಿ ಹೆಚ್ಚು ಲಾಭ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ಲಾಭಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಆಸ್ತಿಯ ವಿಚಾರದಲ್ಲಿ, ಅದರಲ್ಲೂ ನೀವು ಸೇಲ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ಯಾವ್ದಾದ್ರು ಕೃಷಿ ಭೂಮಿ ಆಗಿರಬಹುದು ಅಥವಾ ಸೈಟ್ ಆಗಿರಬಹುದು, ಮನೆ ಆಗಿರ್ಬಹುದು, ಸೇಲ್ ಮಾಡ್ಬೇಕು ಅನ್ಕೊಂಡಿದ್ರೆ ಬಹಳ ಸೂಕ್ತವಾದ ಸಮಯ. ತುಂಬಾ ಒಳ್ಳೆ ಬೆಲೆಗೆ ಸೇಲ್ ಆಗುವಂಥದ್ದು. ತಗೊಳ್ಬೇಕು ಅಂತಿದ್ರು ಕೂಡ ಒಳ್ಳೆ ಸಮಯನೇ. ಶನಿ 4ನೇ ಮನೆ ನೋಡ್ತಾ ಇದ್ರು ಕೂಡ ಅವನು ಭಾಗ್ಯಾಧಿಪತಿ ಆಗಿರೋದ್ರಿಂದ ನಿಮಗೆ ಅದೃಷ್ಟವನ್ನೇ ಕೊಡ್ತಾನೆ. ಚತುರ್ಥಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಈ ವಿಷಯದಲ್ಲಿ ಬುಧ ಕೂಡ ನಿಮ್ಗೆ ಶುಭ ಫಲವನ್ನ ಕೊಡ್ತಾ ಇದ್ದಾರೆ.
ಆದ್ರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಬುಧನೊಟ್ಟಿಗೆ ರಾಹು ಇರೋದ್ರಿಂದ ಸ್ವಲ್ಪ ನೆಗೆಟಿವ್ ಆಲೋಚನೆಗಳು, ಸ್ವಲ್ಪ ಅಲರ್ಜಿ ಆಗುವಂಥದ್ದು, ಸ್ಕಿನ್ ಅಲರ್ಜಿ ಆಗುವಂಥದ್ದು, ಸ್ವಲ್ಪ ತಲೆನೋವು, ಈ ತರ ಸಣ್ಣ ಪುಟ್ಟದ್ದು ಅಷ್ಟೇ. ತುಂಬಾ ಕೆಲಸದ ಕಡೆ ಗಮನ ಕೊಡೋದ್ರಿಂದ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು, ಸ್ವಲ್ಪ ತಲೆನೋವು ಬರೋದು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದು, ಪಿತ್ತ ಆಗೋದು, ಈ ತರ ಒಂದಿಷ್ಟು ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಸಣ್ಣ ಪುಟ್ಟದ್ದು. ಹಾಗಾಗಿ ತುಂಬಾ ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಆರಾಮಾಗಿ ನಿಮ್ಮ ಕೆಲಸಗಳನ್ನ ಮಾಡಿ, ಅವಾಗ ಏನು ತೊಂದರೆ ಆಗೋದಿಲ್ಲ. ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತಲೆನೋವು ಈ ತರದೆಲ್ಲ ಬರುತ್ತೆ. ಹಾಗಾಗಿ ಆರಾಮಾಗಿ ನಿಮ್ಮ ಕೆಲಸಗಳ ಕಡೆ ಗಮನ ಕೊಡಿ, ತುಂಬಾ ಟೆನ್ಷನ್ ಮಾಡ್ಕೋಬೇಡಿ, ಅವಾಗ ಯಾವ ತೊಂದರೆನೂ ಬರೋದಿಲ್ಲ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ 4 ಗ್ರಹಗಳಿದ್ದಾರೆ. ಅಷ್ಟಮ ಅಂತಂದ್ರೆ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋಂತ ಟೈಮೇ. ಯಾಕಂದ್ರೆ ಅಷ್ಟಮ ಅಂದ್ರೆ ಕಷ್ಟ, ಭಯ, ಆತಂಕ. ನೋಡಿ, ಮೊದಲನೇದಾಗಿ ಧನಾಧಿಪತಿಯಾದಂತಹ ರವಿಗ್ರಹ ಅಷ್ಟಮದಲ್ಲಿರೋದ್ರಿಂದ 50% ನಿಮ್ಗೆ ಶುಭ ಫಲ ಕೊಡ್ತಾರೆ. ಯಾಕಂದ್ರೆ ಅಷ್ಟಮದಲ್ಲಿ ಕೂತ್ಕೊಂಡು ನಿಮ್ಮ ಧನಸ್ಥಾನವನ್ನ ರವಿಗ್ರಹ ನೋಡೋದ್ರಿಂದ ಹಣಕಾಸಿನ ವಿಷಯದಲ್ಲಿ ನೀವು ಅನ್ಕೊಂಡಷ್ಟು ಲಾಭ ಬರಲ್ಲ, ಆದ್ರೆ ನೀವು ಅನ್ಕೊಂಡಿದ್ರಲ್ಲಿ ಒಂದು 0.5% ಮಾತ್ರ ಬರುತ್ತೆ. ಅಂದ್ರೆ ನೀವು ಪೂರ್ಣ ಪ್ರಮಾಣದಲ್ಲಿ ಏನು ಲಾಭ ಎಕ್ಸ್ಪೆಕ್ಟ್ ಮಾಡಿರ್ತೀರೋ ಅದ್ರಲ್ಲಿ ಅರ್ಧ ಬರುತ್ತೆ. 100% ಎಕ್ಸ್ಪೆಕ್ಟ್ ಮಾಡಿದ್ರೆ 50% ನಿಮಗೆ ಬರುತ್ತೆ. ಆತರ ಹಣಕಾಸಿನ ಮುಗ್ಗಟ್ಟು ಅಂತಿಲ್ಲ, ಆದ್ರೆ ತಕ್ಕ ಮಟ್ಟಿಗೆ ಓಕೆ. ಆದ್ರೆ ಇಲ್ಲಿ ಇವನು ಕುಟುಂಬ ಸ್ಥಾನಾಧಿಪತಿ ಕೂಡ ಆಗಿರ್ತಾನೆ. ಈಗ ಹೋಗಿ ಅಷ್ಟಮದಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ಕುಟುಂಬದಲ್ಲಿ ಬಾಧೆಗಳು ಬರುತ್ತೆ, ದುಃಖ, ಯಾವುದೋ ಒಂದು ದೊಡ್ಡ ಮಟ್ಟದ ಹಣ ಬರ್ತಾ ಇಲ್ಲ ಅದರದ್ದು ಒಂದು ಚಿಂತೆ, ಕುಟುಂಬದವರೇ ನಿಮಗೆ ತುಂಬಾ ನೋವು ಕೊಡುವಂಥದ್ದು. ತೃತೀಯ ಭಾವಾಧಿಪತಿ ಬುಧ. ತೃತೀಯ ಅಂದ್ರೆ ಸಂಬಂಧಿಕರು, ಸಹೋದರರು, ಸ್ನೇಹಿತರು ಅಂತೆಲ್ಲ ಆಗತ್ತೆ. ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು, ಇವರೆಲ್ಲರೂ ನಿಮಗೆ ದುಃಖ ಕೊಡ್ತಾರೆ ಅಂತಲ್ಲ, ಇವರುಗಳಲ್ಲಿ ಯಾರಾದ್ರೂ ಒಬ್ರು ಅಥವಾ ನಿಮ್ಮ ಅಕ್ಕಪಕ್ಕದವರು, ಇವರುಗಳಿಂದ ಮನಸ್ಸಿಗೆ ತುಂಬಾ ಬಾಧೆ ಆಗುವಂಥದ್ದು ಅಥವಾ ಅವಮಾನ ಆಗುವಂಥದ್ದು, ನಿಮಗೆ ತುಂಬಾ ನಿಮ್ಮ ಒಂದು ಭಾವನೆಗಳಿಗೆ ಒಂಥರ ಹೊಡೆತ ಬೀಳುವಂಥದ್ದು, ಈ ರೀತಿ ಆಗತ್ತೆ ಈ ವಾರದಲ್ಲಿ. ಇದರ ಜೊತೆಗೆ ಚತುರ್ಥಾಧಿಪತಿ ಶುಕ್ರಗ್ರಹ ಅಷ್ಟಮದಲ್ಲಿರೋದ್ರಿಂದ ಆಸ್ತಿ, ಮನೆ, ಭೂಮಿ, ವಾಹನ ಇವುಗಳು ಯಾವ ವಿಚಾರದಲ್ಲೂ ಕೂಡ ನೀವು ಅನ್ಕೊಂಡಿದ್ ಕೆಲಸ ಆಗಲ್ಲ ಈ ವಾರದಲ್ಲಿ. ನೀವು ಮನೆ ತಗೋಬೇಕು ಅನ್ಕೊಂಡಿದ್ರಿ, ಇನ್ನೇನ್ ಸಿಕ್ಬಿಡ್ತು ಅನ್ಕೊಂಡಿರ್ತೀರಾ, ಈ ವಾರದಲ್ಲಿ ಇಲ್ಲ ಇದು ಬೇಡ, ಏನೋ ಪ್ರಾಬ್ಲಮ್ ಇದೆ, ಲಿಟಿಗೇಷನ್ ಇದೆ, ಅಥವಾ ಅವ್ರು ಕೊಡ್ತಾ ಇಲ್ಲ, ಈ ತರ ಕೈಗೆ ಬಂದಿದ್ದು ಬಾಯಿಗೆ ಬರ್ಲಿಲ್ಲ ಅನ್ನೋ ತರ ಕೈ ತಪ್ಪಿ ಹೋಗುವಂತದ್ದಾಗತ್ತೆ. ಹಾಗೆ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಅದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಅಷ್ಟಮ ಅನ್ನೋದು ಸಮಸ್ಯೆಗಳನ್ನ ತೋರಿಸುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಸಮಸ್ಯೆಗಳು. ಎಷ್ಟು ಗ್ರಹಗಳು ಅಷ್ಟಮದಲ್ಲಿ ಕೂತಿರ್ತಾರೋ ಅಷ್ಟು ವಿಚಾರಗಳಲ್ಲಿ ನಾವು ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಆದ್ರೆ ಇದು ಶಾಶ್ವತನ ಇಲ್ಲ, ತಾತ್ಕಾಲಿಕ. ಸದ್ಯಕ್ಕೆ ಈ ವಾರದಲ್ಲಿ ಆತರ ಆಗ್ತಾ ಇರುತ್ತೆ. ನೀವು ತಟಸ್ಥವಾಗಿದ್ ಬಿಡೋದು ಒಳ್ಳೇದು. ಪ್ರಯತ್ನ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಪ್ರಯತ್ನ ಮಾಡಿ, ಆದ್ರೆ ಅದರ ಫಲವನ್ನ ಈಗಲೇ ನಿರೀಕ್ಷೆ ಮಾಡ್ಬೇಡಿ. ಇವತ್ತಿನ ಒಂದು ಪ್ರಯತ್ನ ನಾಳೆ ಫಲ ಕೊಡುತ್ತೆ. ಅಷ್ಟಮದಲ್ಲಿರುವಂತ ಈ ಗ್ರಹಗಳು ಭಾಗ್ಯಸ್ಥಾನಕ್ಕೆ ಹೋಗ್ತಾರೆ. ಇದೇ ಶುಕ್ರ ಗ್ರಹ ಭಾಗ್ಯಕ್ಕೆ ಹೋದಾಗ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನಲ್ವಾ, ಆವಾಗ ನಿಮ್ಗೆ ಶುಭ ಫಲವನ್ನ ಕೊಡ್ತಾನೆ. ಆದ್ರೆ ಪ್ರಯತ್ನವನ್ನ ಮಾಡಿ, ತುಂಬಾ ಹೋಪ್ಸ್ ಇಟ್ಕೋಬೇಡಿ ಯಾವುದೇ ಒಂದು ಕೆಲಸದಲ್ಲಿ. ಯಾಕಂದ್ರೆ ಯಾವುದು ಸಕ್ಸಸ್ ಆಗಲ್ಲ. ಬಟ್ ಎಲ್ಲದಕ್ಕಿಂತ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂತಹ ಸನ್ನಿವೇಶಗಳು, ಕೆಲವರ ಮಾತು ನಿಮಗೆ ತುಂಬಾ ಹರ್ಟ್ ಆಗುವಂತೆ ಮಾಡುವಂಥದ್ದು ಇದೆಲ್ಲ ಇದೆ. ಸ್ವಲ್ಪ ನಿಮ್ಗೆ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಥವಾ ನಿಮ್ಗೆ ಏನೋ ಅವಮಾನ ಆಯ್ತು, ಈ ತರದೆಲ್ಲ ಒಂದ್ ಸ್ವಲ್ಪ ಈ ವಾರದಲ್ಲಿ ಸನ್ನಿವೇಶಗಳು ಬರುತ್ತೆ. ಹಾಗಾಗಿ ನೀವು ಯಾರ ಹತ್ರನೂ ಮಾತಿಗೆ ಹೋಗ್ಬೇಡಿ. ಕೆಲವರು ನಿಮ್ಮ ಹತ್ರ ಜಗಳ ಮಾಡ್ಬೇಕು ಅಂತಾನೆ ಒಂದು ಉದ್ದೇಶ ಪೂರ್ವಕವಾಗಿ ಬರ್ತಾ ಇದ್ದಾರೆ ಅಂದ್ರೆ ಅಂಥವರಿಂದ ಬಹಳ ಹುಷಾರಾಗಿದ್ಬಿಡಿ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತಹವರಿಗೆ ಸಾಧಾರಣವಾದಂತಹ ಫಲ ಇದೆ, ತಕ್ಕ ಮಟ್ಟಿಗೆ. ಅಂದ್ರೆ ತುಂಬಾ ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಬಟ್ ಅಷ್ಟೇನು ಅನುಕೂಲ ಆಗ್ಲಿಲ್ಲ ಅನ್ನೋ ತರ ಇರುತ್ತೆ, ಸ್ವಲ್ಪ ಅತೃಪ್ತಿನೇ ಇರುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಸಪ್ತಮ ಸ್ಥಾನನೂ ಚೆನ್ನಾಗಿದೆ, ಸಪ್ತಮಾಧಿಪತಿನೂ ಕೂಡ ಭಾಗ್ಯದಲ್ಲಿರೋದ್ರಿಂದ ಯಾರ್ಯಾರೆಲ್ಲ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂತಹವರಿಗೆ ಚೆನ್ನಾಗಿದೆ, ಯಾವುದೇ ರೀತಿಯ ತೊಂದರೆಗಳಿಲ್ಲ. ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ. ಅಲ್ಲಿರೋ ಕೆಲವೊಂದು ಸಹೋದ್ಯೋಗಿಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು. ಸರ್ಕಾರಿ ಉದ್ಯೋಗದಲ್ಲಿರುವಂತಹವರಿಗೆ ನಿಮ್ಮ ಕೆಲಸಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಅಡೆತಡೆಗಳು, ವಿಘ್ನಗಳು ಬರುತ್ತೆ. ಹಾಗಾಗಿ ನಿಮ್ಮ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗತ್ತೆ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಯಾಕಂದ್ರೆ ಸಪ್ತಮದಲ್ಲಿ ಪಂಚಮಾಧಿಪತಿ ಕುತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಪ್ರಾಬ್ಲಮ್ ಇಲ್ಲ.
ಇನ್ನು ನೀವೇನ್ ಪರಿಹಾರ ಮಾಡ್ಬೇಕು, ಒಂದು ಯಾರ ಹತ್ರನು ನೀವು ಮಾತಿಗೆ ಹೋಗ್ಬೇಡಿ, ನೀವಾಯ್ತು ನಿಮ್ ಕೆಲಸ ಆಯ್ತು ಅಂತ ಇದ್ಬಿಡಿ. ಎರಡನೇ ವಿಚಾರ, ಬೇರೆಯವ್ರ ವಿಚಾರಗಳನ್ನ ಮಾತಾಡುವಂತಹ ಸಂದರ್ಭಗಳಲ್ಲಿ ಆ ಗುಂಪಿನಲ್ಲಿ ಅಥವಾ ಅವರ ಜೊತೆಯಲ್ಲಿ ನೀವಿರಬೇಡಿ, ಅಪವಾದವನ್ನ ನೀವೇ ಹೊತ್ಕೋಬೇಕಾಗತ್ತೆ. ಇದೊಂದು. ಮೂರನೇದೇನಪ್ಪಾ ಪರಿಹಾರ ಅಂದ್ರೆ, ಈ ವಾರದಲ್ಲಿ ಭಾನುವಾರ ಗೋಧಿ ಮತ್ತೆ ಅಕ್ಕಿಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಶುಕ್ರವಾರ ಅವರೆಕಾಳು ಹೆಸರು ಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಆದಿತ್ಯ ಹೃದಯ ಮಂತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ. ದುರ್ಗಾ ಅಷ್ಟೋತ್ತರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಸಪ್ತಮದಲ್ಲಿರ್ತಕ್ಕಂತಹ ಸೂರ್ಯಗ್ರಹ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ. ಎಲ್ಲೋ ಯಾವುದೋ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಬಹಳಷ್ಟು ಅನುಕೂಲಗಳಾಗುವಂತಹ ಸಂದರ್ಭ ಇದಾಗಿದೆ. ಯಾಕೆಂದ್ರೆ ಸಪ್ತಮ ಅಂದ್ರೆ ಎದುರುಗಡೆ ಅಂದ್ರೆ ಬೇರೆಯವರು ಅಂತ ನಾವು ತಗೋತೀವಿ. ಲಗ್ನ ಅಂದ್ರೆ ನಾವೇ, ರಾಶಿ ಅಂದ್ರೆ ನಾವೇ. ಬೇರೆಯವರಿಂದ ನಿಮಗೆ ಅನುಕೂಲಗಳಾಗುವಂಥದ್ದು, ಹಣಕಾಸಿನ ವಿಷಯದಲ್ಲಿ ಇದ್ದಂತಹ ತೊಂದರೆಗಳು ನಿವಾರಣೆ ಆಗತ್ತೆ. ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆಗಳಿತ್ತು ಅಂದ್ರೆ ಅದು ನಿವಾರಣೆ ಆಗತ್ತೆ. ಯಾವುದೋ ದುಡ್ಡು ಬರ್ಬೇಕಿದೆ, ಯಾರಿಗೋ ಕೊಟ್ಟಿದ್ದ ಹಣ, ಯಾರಿಂದನೋ ನೀವು ಹಣವನ್ನ ಕೇಳಿರ್ತೀರಾ, ಅವ್ರು ಕೊಡ್ಬೇಕು, ಅಥವಾ ನೀವು ಅವ್ರಿಗೆ ಸಾಲ ಕೊಟ್ಟಿರ್ತೀರಾ, ಅವರು ನಿಮ್ಗೆ ಹಿಂದಿರುಗಿಸಿ ಕೊಡಬೇಕು, ತುಂಬಾ ವಾಯ್ದೆ ಹೇಳ್ತಾ ಇದ್ದಾರೆ, ಆ ಹಣ ಈ ವಾರದಲ್ಲಿ ಬರುತ್ತೆ. ಅಥವಾ ನೀವು ಕಷ್ಟಪಟ್ಟು ಕೆಲಸ ಮಾಡಿರ್ತೀರಾ, ಅದರೊಂದು ಪ್ರತಿಫಲ ಅಂದ್ರೆ ನಿಮ್ಮ ಕಷ್ಟದ ಪ್ರತಿಫಲ ಈ ವಾರದಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ತುಂಬಾ ಗ್ರಹಗಳು ಸಪ್ತಮದಲ್ಲಿ ಕುತ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶುಕ್ರ ಕರ್ಮಾಧಿಪತಿ ಆಗಿರ್ತಾನೆ. ಅಂದ್ರೆ ನಿಮ್ಮ ಕರ್ಮದ ಫಲ, ನೀವು ಕಷ್ಟಪಟ್ಟಿದ್ರಿ, ಕೆಲಸ ಮಾಡಿದ್ರಿ, ಹಾರ್ಡ್ ವರ್ಕ್ ಮಾಡಿದ್ರಿ, ಅದರ ಫಲ ನಿಮ್ಗೆ ಸಿಕ್ಕತ್ತೆ. ನಿಮ್ಮ ರಾಶ್ಯಾಧಿಪತಿ ಸಪ್ತಮದಲ್ಲಿದ್ದು ನಿಮ್ಮ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ನಿಮಗೆ ಏನ್ ಬೇಕೋ ಅದನ್ನ ರವಿಗ್ರಹ ಕೊಡ್ತಾನೆ. ಇನ್ನು ಧನ ಮತ್ತು ಲಾಭಾಧಿಪತಿಯಾದಂತಹ ಬುಧಗ್ರಹ ಕೂಡ ಸಪ್ತಮದಲ್ಲೇ ಕೂತ್ಕೊಂಡು ನಿಮ್ಮ ರಾಶಿಯನ್ನ ನೋಡೋದ್ರಿಂದ ನಿಮಗೆ ಹಣದ ವಿಚಾರದಲ್ಲಿ ಲಾಭ. ಬರೀ ಇದು ಬಿಸ್ನೆಸ್ ಅಂತ ಬರಲ್ಲ, ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಲಾಭವನ್ನ ಪಡೆಯೋದಷ್ಟೇ ಅಲ್ಲ, ಬೇರೆ ಇತರ ಕೆಲಸಗಳಲ್ಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಅಂತ ಹೇಳ್ಬೋದು. ಮನೆ ಕಟ್ಟುವಂಥದ್ದು ಅಥವಾ ಸೈಟ್ ತಗೋವಂಥದ್ದು, ಈ ತರದ್ದಕ್ಕೆ, ಅಥವಾ ನೀವು ಯಾವುದೋ ವಾಹನ ತಗೋಬೇಕು, ಇಂಥದ್ದಕ್ಕೆ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಈ ವಾರದಲ್ಲಿ ಖಂಡಿತವಾಗ್ಲೂ ಲೋನ್ ಸ್ಯಾಂಕ್ಷನ್ ಆಗುತ್ತೆ. 6ನೇ ಮನೆಯಲ್ಲಿ ಕುಜ ಇರೋದ್ರಿಂದ ನಿಮಗೆ ಬ್ಯಾಂಕ್ ಇಂದ ಲೋನ್ ಸಿಗುವಂತದ್ದಾಗುತ್ತೆ. ಪಂಚಮಾಧಿಪತಿ ಲಾಭದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಅಷ್ಟಮ ಶನಿ ಇದ್ರೂ ಕೂಡ ಗುರುವಿನ ಅನುಗ್ರಹ ಇರೋದ್ರಿಂದ ಏನೇ ಸಮಸ್ಯೆಗಳು ಬಂದ್ರೂ ಕೂಡ ಪಾರಾಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಎರಡೂ ರೀತಿಯಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಮೊದಲು ಕೆಲಸಗಳಲ್ಲಿ ಸಣ್ಣ ಪುಟ್ಟ ವಿಘ್ನಗಳು ಬಂದ್ರೂ ಕೂಡ ಕೊನೆಯಲ್ಲಿ ನೀವು ಜಯವನ್ನ ಪಡಿತೀರಾ. ಯಾಕಂದ್ರೆ ಶುಕ್ರ, ಬುಧ ಮತ್ತು ರವಿಗ್ರಹ ನಿಮ್ಗೆ ತುಂಬಾ ಶುಭ ಫಲವನ್ನ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಿಮ್ಗೆ ಭಾಗ್ಯಾಧಿಪತಿ ಮಂಗಳ ಗ್ರಹ, ಅವನು 6ನೇ ಮನೆಯಲ್ಲಿರೋದ್ರಿಂದ ಒಂದು ಸಮಸ್ಯೆ ಇರುತ್ತೆ. ಅದೇನಂದ್ರೆ ನಿಮ್ಮ ತಂದೆಯ ವಿಚಾರದಲ್ಲಿ ಸ್ವಲ್ಪ ಚಿಂತೆ, ನಿಮ್ಮ ತಂದೆಯ ಆರೋಗ್ಯದಲ್ಲಿ ತೊಂದರೆಗಳಾಗಬಹುದು, ಅಥವಾ ಅವರ ವಿಷಯದಲ್ಲಿ ಏನೋ ಒಂದು ಬಾಧೆ, ಏನೋ ಒಂದು ಬೇಸರ ಆಗುವಂತ ಸಾಧ್ಯತೆ ಇದೆ ತಂದೆಯ ವಿಷಯದಲ್ಲಿ. ಇದು ಬಿಟ್ರೆ ಬೇರೆ ಎಲ್ಲ ಸಮಸ್ಯೆಗಳು ಇದ್ರೂ ಕೂಡ ನಿವಾರಣೆ ಮಾಡ್ಕೊಳ್ತೀರಾ. ಮತ್ತೆ ಬೇರೆ ಎಲ್ಲಾ ವಿಷಯದಲ್ಲೂ ಕೂಡ ಚೆನ್ನಾಗಿದೆ. ಟ್ರಾವೆಲ್ ಮಾಡ್ತೀರಾ, ಯಾವುದೋ ಒಂದು ಕಾರಣಕ್ಕೆ ಟ್ರಾವೆಲ್ ಮಾಡುವಂಥದ್ದು, ವಿದೇಶದಲ್ಲಿ ಉದ್ಯೋಗವನ್ನ ಪಡ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇರೋರಿಗೆ ಆ ಒಂದು ಅವಕಾಶ ಸಿಗುವಂಥದ್ದು ಕೂಡ ಈ ವಾರದಲ್ಲಿ ಆಗತ್ತೆ. ಬೇರೆ ರಾಜ್ಯ ಅಥವಾ ಬೇರೆ ದೇಶದಲ್ಲಿ ನಿಮ್ಗೆ ಉದ್ಯೋಗದ ಅವಕಾಶ ಸಿಗುವಂಥದ್ದು, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನೀವು ವಿದೇಶಕ್ಕೆ ಹೋಗುವಂಥದ್ದು, ಈ ರೀತಿ ಒಂದಷ್ಟು ಶುಭ ಫಲಗಳೇ ಇರೋದ್ರಿಂದ ಈ ವಾರ ಸಿಂಹರಾಶಿಯವರಿಗೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ ರಾಹು, ಬುಧ, ಶುಕ್ರ. ಇದರಲ್ಲಿ ರಾಹು 6ನೇ ಮನೆಯಲ್ಲಿರೋದು ನಿಮ್ಗೆ ಏನಂತ ಅಶುಭ ಅಲ್ಲ, ಶುಭ ಫಲವೇ. ಶತ್ರುಗಳಿಂದ ನಿಮ್ಗೆ ಯಾವ ತೊಂದರೆಗಳು ಆಗೋದಿಲ್ಲ, ಒಳ್ಳೇದು ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ರವಿ ಕೂಡ 6ನೇ ಮನೆಯಲ್ಲಿರೋದು ಶುಭನೇ. ಯಾಕೆಂದ್ರೆ ದುಸ್ಥಾನಾಧಿಪತಿಯಾಗಿ ದುಸ್ಥಾನದಲ್ಲೇ ಕುಳಿತಾಗ ಅದು ವಿಪರೀತ ರಾಜಯೋಗ ಕೂಡ ಆಗತ್ತೆ. ಹಾಗಾಗಿ ಇಲ್ಲಿ ರವಿ ಮತ್ತೆ ರಾಹು 6ನೇ ಮನೆಯಲ್ಲಿರೋದು ತುಂಬಾ ಶುಭನೇ. ಆದ್ರೆ ಶುಕ್ರ ಮತ್ತು ಬುಧ 6ನೇ ಮನೆಯಲ್ಲಿರೋದು ಅಶುಭ. ಯಾವ ವಿಚಾರದಲ್ಲಿ ಅಶುಭ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಗೆ ಬುಧ ಗ್ರಹ ನಿಮ್ಮ ರಾಷ್ಟ್ರಾಧಿಪತಿ, ಹಾಗೆ ದಶಮಾಧಿಪತಿ. ರಾಷ್ಟ್ರಾಧಿಪತಿಯೇ ಹೋಗಿ 6ನೇ ಮನೆಯಲ್ಲಿ ಕುಳಿತಾಗ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು, ಮನಸ್ಥಿತಿಯಲ್ಲಿ ತೊಂದರೆಗಳು, ಕೆಲಸ ಮಾಡೋಕೆ ಮನಸ್ಸಿಲ್ಲ. ಕೆಲಸ ಮಾಡ್ಬೇಕು, ತುಂಬಾ ಕೆಲಸ ಇದೆ, ಆದ್ರೆ
ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಸಂಜೆ ಮಾಡೋಣ ಅಂತ ಮುಂದೂಡ್ತಾ ಹೋಗ್ತೀರಾ. ಮನಸ್ಸಿಗೆ ವಿಘ್ನಗಳು. ಇದರ ಮಧ್ಯದಲ್ಲಿ ನೋಡಿ, ಇದು ಒಂಥರ ಹೇಗೆ ಹೇಳ್ಬೋದು ಅಂದ್ರೆ, ಇದು ಸೋಮಾರಿತನ ಅಥವಾ ಆಲಸ್ಯ ಅಥವಾ ನಿಮ್ಮ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇಲ್ಲದಿರುವಿಕೆಯನ್ನ ತೋರಿಸುತ್ತೆ. ಹಾಗಾಗಿ ನಿಮ್ಮ ಕೆಲಸಗಳು ತುಂಬಾ ಹಿಂದುಳಿಯುವಂತಹ ಸಾಧ್ಯತೆ. ಅನ್ಕೊಂಡಂತ ಕೆಲಸಗಳು ಅನ್ಕೊಂಡಂತ ಸಮಯಕ್ಕೆ ಆಗಲ್ಲ, ಯಾಕಂದ್ರೆ ನೀವು ಮಾಡಕ್ ಆಗಲ್ಲ, ಮನಸ್ಸಿಲ್ಲ. ನಿಮ್ಮ ಮನಸ್ಸು ಬೇರೆ ಬೇರೆ ಏನೇನೋ ಯೋಚನೆ ಮಾಡ್ತಾ ಇರುತ್ತೆ, ಬೇಡವಾದ ವಿಚಾರಗಳ ಕಡೆಗೆ ಗಮನ ಕೊಡ್ತಾ ಇರುತ್ತೆ, ಶತ್ರುಗಳ ದೃಷ್ಟಿ ಕೂಡ ಇರುತ್ತೆ, ದೃಷ್ಟಿ ದೋಷಗಳು ಆಗ್ತಾ ಇರುತ್ತೆ ನಿಮ್ಗೆ, ಅದು ಗೊತ್ತಾಗ್ತಾ ಇರಲ್ಲ. ಹಾಗೆ ದಶಮಾಧಿಪತಿ ನಿಮ್ಗೆ ಬುಧನೇ ಆಗಿರೋದ್ರಿಂದ ಬರೀ ವೃತ್ತಿಗೆ ಸಂಬಂಧಪಟ್ಟಂತ ಕೆಲಸಗಳು ಅಷ್ಟೇ ಅಲ್ಲ. ಈಗ ನೋಡಿ, ವೃತ್ತಿಗೆ ಸಂಬಂಧಪಟ್ಟಂತ ಕೆಲಸಗಳು ಆಗ್ತಾ ಇಲ್ಲ, ಪೆಂಡಿಂಗ್ ಆಗ್ತಾ ಇದೆ, ಸ್ಲೋ ಆಗ್ತಾ ಇದೆ. ಇದೊಂದ್ ಕಡೆ ಟೆನ್ಷನ್ ಆದ್ರೆ ಎಲ್ಲಿ ಇದರಿಂದ ನನ್ನ ಒಂದು ಕೆಲಸ ಹೋಗ್ಬಿಡುತ್ತೋ, ನನ್ನ ಮೇಲಧಿಕಾರಿಗಳು ನನ್ಗೆ ಬೈದು ಬಿಡ್ತಾರೋ ಅನ್ನೋದು ಒಂದ್ ಕಡೆ ಟೆನ್ಷನ್ ಆದ್ರೆ, ನಿಮ್ಮ ವೈಯಕ್ತಿಕ ಕೆಲಸಗಳು ಕೂಡ ಸಕ್ಸಸ್ ಆಗೋದಿಲ್ಲ. ಆಸ್ತಿ ವಿಚಾರ, ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ನಿಮ್ದು ತುಂಬಾ ಇಂಪಾರ್ಟೆಂಟ್ ಕೆಲಸಗಳಿದೆ, ಆಗೋದಿಲ್ಲ. ಹಾಗಂತ ಪ್ರಯತ್ನ ಮಾಡಬೇಡಿ ಅಂತನೂ ಹೇಳಲ್ಲ ನಾನು. ಪ್ರಯತ್ನ ಮಾಡಿ, ಆದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ನಿಮ್ಮ ಕೆಲವು ಕೆಲಸಗಳು ಸಕ್ಸಸ್ ಆಗೋದಕ್ಕೆ ಇನ್ನೂ ಸಮಯ ಬೇಕು. ಹಾಗೆ ನಿಮ್ಗೆ ಶುಕ್ರ ಗ್ರಹ ಭಾಗ್ಯಾಧಿಪತಿ, ಅದೃಷ್ಟ ಕೊಡೋನು 6ನೇ ಮನೇಲಿ ಕೂತ್ಕೊಂಡಾಗ ಅದೃಷ್ಟ ಇಲ್ಲ, ಅದೃಷ್ಟದಿಂದ ಏನು ಸಿಕ್ಕಲ್ಲ, ಪ್ರಯತ್ನ ಅಷ್ಟೇ ನಿಮಗೆ ಫಲ, ಅದು ಕೂಡ ನಿಧಾನವಾಗಿ. ಧರ್ಮ ಕಾರ್ಯಗಳು, ದೈವ ಕಾರ್ಯಗಳು ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದರಲ್ಲಿ ಒಂದಷ್ಟು ವಿಘ್ನಗಳು ಬರುತ್ತೆ ಈ ವಾರದಲ್ಲಿ. ಅಂದ್ರೆ ಕಂಪ್ಲೀಟ್ ಆಗಲ್ಲ, ಏನೋ ಒಂದು ಅಡೆತಡೆ ಆಗತ್ತೆ. ಎಲ್ಲಿಗೋ ಹೋಗ್ಬೇಕು ಅನ್ಕೊಂಡಿರ್ತೀರಾ, ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರ್ತೀರಾ, ಯಾವ್ದೋ ಹರಕೆನೋ ಏನೋ ಒಂದಿರುತ್ತೆ, ತೀರಿಸ್ಬೇಕು ಅನ್ಕೊಂಡಿರ್ತೀರಾ, ಕೊನೆ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಇದೆ. ಬಟ್ ಏನ್ ಗೊತ್ತಾ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು. ಮುಂದಿನ ದಿನಗಳಲ್ಲಿ ಹೋಗೋಣ ಅಷ್ಟೇ. ಅಂದ್ರೆ ಯಾವುದೇ ಸಮಸ್ಯೆಗಳನ್ನ ದೊಡ್ಡದಾಗಿ ನಾವು ಬಿಂಬಿಸ್ಕೋಬಾರ್ದಷ್ಟೇ. ಸಣ್ಣ ಪುಟ್ಟ ವಿಷಯಕ್ಕೂ ಟೆನ್ಷನ್ ತಗೊಳ್ಳೋದು, ಅಯ್ಯೋ ಆಗ್ಲಿಲ್ಲ, ಏನೋ ನನ್ ಗ್ರಹಚಾರ ಕೆಟ್ಟಿದೆ, ನನ್ಗೆ ಯಾರೋ ಏನೋ ಮಾಡಿದರೆ, ನನ್ಗೇನೋ ಆಗಿದೆ, ಇದು ಬೇಡ. ಇದು ಜಾಸ್ತಿ ನೀವು ಅನ್ಕೊಂಡಷ್ಟು ಹೌದು ನಿನಗೆ ಆಗಿದೆ, ನಿನಗೆ ದೃಷ್ಟಿ ಆಗಿದೆ, ಅದನ್ನೇ ನಿಮ್ ಮನಸ್ಸು ಹೇಳ್ತಾ ಇರತ್ತೆ. ಬೇಡ, ಆ ತರ ನೆಗೆಟಿವ್ ಆಲೋಚನೆಗಳು ಬೇಡ. ಸದ್ಯಕ್ಕೆ ನನ್ನ ಟೈಮ್ ಚೆನ್ನಾಗಿಲ್ಲ, ಬಟ್ ಮುಂದೆ ಒಳ್ಳೇದಾಗತ್ತೆ ಈಗ ಅನ್ಕೊಳ್ಳಿ. ಯಾಕೆಂದ್ರೆ ಇದೇ ಶುಕ್ರ ಬುಧ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾರೆ, ಮೀನರಾಶಿಗೆ ಹೋಗ್ತಾರೆ. ಮೀನರಾಶಿಗೆ ಹೋದಾಗ ಶುಕ್ರ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ, ಬುಧ ನೀಚಭಂಗ ರಾಜ್ಯಕ್ಕೆ ಹೋಗ್ತಾನೆ, ಇಬ್ರು ಶುಭ ಫಲ ಕೊಡ್ತಾರಲ್ವಾ. ಸೊ ವೇಟ್ ಮಾಡಿ ಅಷ್ಟೇ. ಹಾಗೆ ಶುಕ್ರ ಗ್ರಹ ಧನಾಧಿಪತಿಯಾಗಿ 6ನೇ ಮನೆಯಲ್ಲಿರೋದ್ರಿಂದ ವಿಪರೀತ ಖರ್ಚುಗಳಾಗತ್ತೆ, ಇದ್ರ ಕಡೆ ಗಮನ ಕೊಡಿ. ಅನಗತ್ಯವಾಗಿ ಪ್ರಯಾಣನೇ ಮಾಡಬೇಡಿ ನನ್ನ ಕೇಳಿದ್ರೆ, ಯಾಕಂದ್ರೆ ಪ್ರಯಾಣದಿಂದ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ. ಶಾಪಿಂಗ್ ಅಂತೂ ಹೋಗ್ಲೇಬೇಡಿ ಈ ವಾರದಲ್ಲಿ. ನೀವು ಎಷ್ಟು ದುಡ್ಡಿಗೆ ಶಾಪಿಂಗ್ ಮಾಡ್ಬೇಕು ಅನ್ಕೊಂಡಿರ್ತೀರೋ ಅದ್ರ 5 ಪಟ್ಟು 10 ಪಟ್ಟು ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ದುಡ್ಡು ಬೇರೆಯವ್ರಿಗೆ ಕೊಡಬೇಡಿ, ವಾಪಸ್ ಬರಲ್ಲ. ಮತ್ತೆ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ಹಣ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಹೊರಗಡೆ ಕ್ಯಾರಿ ಮಾಡ್ತೀರಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಕಳ್ಕೊಳ್ಳುವಂತ ಸಾಧ್ಯತೆ ಇದೆ. ಮಿಸ್ ಆಯ್ತು, ಎಲ್ಲೋ ಮರ್ತ್ ಬಂದ್ಬಿಟ್ಟೆ, ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಈ ತರದ್ದೆಲ್ಲ ಒಂದಿಷ್ಟು ಆಗತ್ತೆ. ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಪಂಚಮದಲ್ಲಿ ಕುಜಗ್ರಹ ಸ್ಥಿತನಾಗಿದ್ದಾನೆ. ಪಂಚಮ ಅನ್ನೋದು ಹೊಟ್ಟೆ ಸ್ಥಾನ ಅಂತ ಹೇಳ್ತೀವಿ. ಕುಜ ಇರೋದ್ರಿಂದ ಸ್ವಲ್ಪ ಹೊಟ್ಟೆ ಸಮಸ್ಯೆಗಳು ಬರುತ್ತೆ ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಹೀಟ್ ಜಾಸ್ತಿ ಆಗೋದ್ರಿಂದ ಹೊಟ್ಟೆ ನೋವು ಬರ್ಬೋದು, ಅಲ್ಸರ್ ತರ ಏನಾದ್ರು ಆಗ್ಬೋದು. ಈ ಪ್ರಾಬ್ಲಮ್ ಮುಂಚೆನೆ ಇದೆ ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಆರೋಗ್ಯದಲ್ಲಂತೂ ತುಂಬಾ ಪ್ರಾಬ್ಲಮ್ ಬರುತ್ತೆ ಕನ್ಯಾ ರಾಶಿಯವರಿಗೆ. ನಿಮ್ಮ ಆರೋಗ್ಯ ಫಸ್ಟ್ ಮಾನಸಿಕ ಅನಾರೋಗ್ಯ ಸಮಸ್ಯೆ ಅನ್ಕೊಳ್ಳಿ, ಆಮೇಲೆ ದೈಹಿಕ ಅನಾರೋಗ್ಯ ಸಮಸ್ಯೆ ಬಂದ್ಬಿಡುತ್ತೆ. ನಿದ್ರೆ ಮಾಡಕ್ಕಾಗಲ್ಲ, ತುಂಬಾ ನಿದ್ರಾಹೀನತೆ, ತುಂಬಾ ಸುಸ್ತಾಗುವಂಥದ್ದು, ಏನೋ ನನ್ನ ದೇಹದಲ್ಲಿ ಶಕ್ತಿನೇ ಇಲ್ಲ, ಈ ತರ ಎಲ್ಲ ಆಗ್ತಾ ಇರುತ್ತೆ. ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳು ಬರುತ್ತೆ. ಪರಿಹಾರ ಮಾಡ್ಕೊಳ್ಳೇಬೇಕು. ಏನ್ ಪರಿಹಾರ ಮಾಡ್ಬೇಕು ಅಂದ್ರೆ, ಮಹಾಲಕ್ಷ್ಮಿ ಮತ್ತು ವಿಷ್ಣು ಮಂತ್ರವನ್ನ ಡೈಲಿ ಹೇಳ್ಕೊಳ್ಳಿ. ಲಕ್ಷ್ಮಿ ಅಷ್ಟಕಂ ಹೇಳ್ಕೋಬಹುದು, ಅಷ್ಟೋತ್ತರ ಹೇಳ್ಕೋಬಹುದು, ವಿಷ್ಣು ಸಹಸ್ರನಾಮ ಹೇಳ್ಕೋಬಹುದು, ಅಥವಾ ಅಷ್ಟೋತ್ತರ ಹೇಳ್ಕೋಬಹುದು, ಆದಿತ್ಯ ಹೃದಯ ಹೇಳ್ಕೊಳ್ಳಿ ಡೈಲಿ ಬೆಳಗ್ಗೆ. ತಪ್ಪದೆ ಪ್ರತಿದಿನ 3 ಹಿಡಿ ಹೆಸರು ಕಾಳು, 3 ಹಿಡಿ ಅವರೆಕಾಳು. ಯಾಕೆ 3 ಹಿಡಿ ಹೇಳ್ತಾ ಇದ್ದೇನೆ ಅಂದ್ರೆ, ಬುಧ ಶುಕ್ರ ಇಬ್ರು ಪೀಡಿತರಾಗಿದಾರಲ್ವಾ, ಹಾಗಾಗಿ ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕು. ಡೈಲಿ 3 ಹಿಡಿ ತೆಗೆದಿಟ್ಟು ಮುಂದಿನ ಬುಧವಾರದವರೆಗೆ ತೆಗೆದಿಟ್ಟು ಬುಧವಾರ ತಗೊಂಡೋಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಅಥವಾ ತುಂಬಾ ಅವಶ್ಯಕತೆ ಇದ್ದವರಿಗೆ ಕೊಟ್ಟುಬಿಡಿ. ಇಲ್ಲ ಅಂದ್ರೆ ಅನಾರೋಗ್ಯ ಸಮಸ್ಯೆ ಜಾಸ್ತಿ ಆಗತ್ತೆ, ಹೊಟ್ಟೆನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ.
ಹಾಗಾಗಿ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೂ ಕೂಡ ಇದು ಅನ್ವಯ ಆಗತ್ತೆ. ಇದರಿಂದ ಎಜುಕೇಶನ್ಗೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ. ಮುಖ್ಯವಾಗಿ ಈ ಪರಿಹಾರ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಕೆಲಸದಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಕೆಲಸದಲ್ಲಿ ತುಂಬಾ ಸಮಸ್ಯೆ ಅಂತಲ್ಲ, ಇದೆ ಕೆಲಸ ಪೆಂಡಿಂಗ್ ಆಗ್ತಾ ಇರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರಿ ನೀವು ಅಥವಾ ಪ್ರೈವೇಟ್ ಜಾಬ್ ಅಲ್ಲಿ ನಿಮ್ ಕೆಲಸ ಪೆಂಡಿಂಗ್ ಆಗ್ತಾ ಇರುತ್ತೆ. ಸ್ವಂತ ಬಿಸ್ನೆಸ್ ಮಾಡ್ತಾ ಇದೀರಂದ್ರೆ ಲಾಭ ಅಷ್ಟಿಲ್ಲ. ಈ ತರ ಸ್ವಲ್ಪ ಎಲ್ಲ ತುಂಬಾ ಟೆನ್ಷನ್ ಕೂಡ ತಗೋತೀರಾ. ಹಿಂಗಾದ್ರೆ ಭವಿಷ್ಯ ಹೇಗೆ, ಫೈನಾನ್ಷಿಯಲಿ ಪ್ರಾಬ್ಲಮ್ಗಳು ಬಂದ್ರೆ ಹೆಂಗಪ್ಪ ನಿಭಾಯಿಸೋದು, ಈ ತರ ಎಲ್ಲ ತುಂಬಾ ಚಿಂತೆಗಳಿರುತ್ತೆ. ಪರಿಹಾರ ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಗತ್ತೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತ ಶುಕ್ರ ಗ್ರಹ ಪಂಚಮ ಸ್ಥಾನದಲ್ಲಿರೋದು ಬಹಳ ಶುಭ. ಪಂಚಮ ಅಂತಂದ್ರೆ ಎಲ್ಲವೂ ಕಾರ್ಯ ಸಿದ್ಧಿ ಆಗತ್ತೆ, ಭವಿಷ್ಯ ಅಂತ ಹೇಳ್ತೀವಿ. ಪಂಚಮ ಅನ್ನೋದು ಮುಂದಿನ ಭವಿಷ್ಯ, ನಮ್ಮ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದನ್ನ ತೋರಿಸುತ್ತೆ. ಪಂಚಮಾಧಿಪತಿ ಭಾಗ್ಯಾಧಿಪತಿ ಶುಕ್ರ ಬುಧ ಒಟ್ಟಿಗೆ ಪಂಚಮದಲ್ಲಿ, ರಾಶ್ಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಶುಕ್ರ ಬುಧ ಒಟ್ಟಿಗೆ ಪಂಚಮದಲ್ಲಿರೋದ್ರಿಂದ, ಹಾಗೆ ಪಂಚಮಾಧಿಪತಿ ಶನಿಗ್ರಹ 6ನೇ ಮನೆಯಲ್ಲಿರೋದ್ರಿಂದ ತುಂಬಾ ಶುಭ ಫಲವನ್ನ ಕೊಡ್ತಾ ಇದ್ದಾರೆ ಯೋಗಕಾರಕರು. ಮುಖ್ಯವಾಗಿ ಯೋಗಕಾರಕರಂದ್ರೆ ಯಾರು? ನಿಮ್ಮ ರಾಶಿ, ಪಂಚಮ ಹಾಗೆ ನವಮ, 1, 5, 9ನೇ ಮನೆ ಅಧಿಪತಿಗಳು ನಮ್ಗೆ ಯಾವಾಗ್ಲೂ ಯೋಗಕಾರಕರಾಗಿ ನಮ್ಗೆ ಒಳ್ಳೇದನ್ನೇ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅವರಿಗೆ ಒಳ್ಳೆಯ ಸ್ಥಾನ ಸಿಕ್ಕಾಗ, ಈಗ ನಮ್ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡವ್ರು ಪ್ರಬಲರಾಗಿದ್ರೆ ಅವ್ರ ಕೈಲಿ ಎನರ್ಜಿ ಇರುತ್ತೆ, ಏನೋ ಒಂದು ಬಲ ಇರುತ್ತೆ, ನಮಗೆ ಸಹಾಯ ಮಾಡ್ತಾರೆ. ಅವರೇ ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ, ಅವರೇ ಕಷ್ಟದಲ್ಲಿದ್ದಾರೆ, ಆದ್ರೆ ಸಹಾಯ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇದೆ, ಏನ್ ಪ್ರಯೋಜನ? ನಮ್ಗೆ ಏನು ಸಹಾಯ ಮಾಡಕ್ ಆಗಲ್ಲ ಅವರು, ಯಾಕೆಂದ್ರೆ ಅವರೇ ಕಷ್ಟದಲ್ಲಿರ್ತಾರೆ. ಹಾಗಾಗಿ ಈಗ ಪ್ರಸ್ತುತ ನಿಮ್ಮ ರಾಶ್ಯಾಧಿಪತಿ ಭಾಗ್ಯಾಧಿಪತಿ ತುಂಬಾ ಶುಭ ಫಲ ಕೊಡ್ತಾ ಇರೋದ್ರಿಂದ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಮುಖ್ಯವಾಗಿ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು. ಲಾಭಾಧಿಪತಿ ಪಂಚಮದಲ್ಲೇ ಕುತ್ಕೊಂಡು ಲಾಭ ಸ್ಥಾನವನ್ನ ನೋಡ್ತಾ ಇದ್ದಾನೆ. ಧನಾಧಿಪತಿ ಚತುರ್ಥದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡಿರೋದ್ರಿಂದ ತುಂಬಾ ಹಣವನ್ನ ನೋಡುವಂತಹ ಸಮಯ ಅಂತ ಹೇಳ್ಬೋದು. ಕೈಗೆ ತುಂಬಾ ದುಡ್ಡು ಬರ್ತಾ ಇರತ್ತೆ, ದುಡ್ಡು ಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಇದೆ, ಬರ್ಬೇಕಾಗಿರೋ ಹಣ ಬರುತ್ತೆ, ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ. ಹಾಗೆ ಅನ್ಕೊಂಡಂತ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ಸ್ವಂತ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ, ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗೆ ತುಂಬಾ ಲಾಭ ಇದೆ. ಕೃಷಿಗೆ ಸಂಬಂಧಪಟ್ಟಂತೆ ಏನೋ ಒಂದು ನೀವು ಅನ್ಕೊಂಡಿದ್ರೆ ಅದರಲ್ಲಿ ದೊಡ್ಡ ಮಟ್ಟದ ಒಂದು ಸಕ್ಸಸ್ ನಿಮ್ಗೆ ಕಾಣಿಸುತ್ತೆ. ಮನೆ ವಿಚಾರದಲ್ಲಿ, ಭೂಮಿ ವಿಚಾರದಲ್ಲಿ ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರುತ್ತೆ ಅಂತ ಹೇಳ್ಬೋದು. ಮನೆ ತಗೋಬೇಕು ಅಥವಾ ಸೈಟ್ ತಗೋಬೇಕು, ಕೃಷಿ ಭೂಮಿ ತಗೋಬೇಕು ಅನ್ಕೊಂಡವ್ರಿಗೆ ಅದೃಷ್ಟ ಹುಡುಕೊಂಡು ಬರುತ್ತೆ ನಿಮ್ಗೆ. ಹಾಗೆ ಈ ವಿಚಾರವಾಗಿ ಅಂದ್ರೆ ಪ್ರಾಪರ್ಟಿ ವಿಚಾರದಲ್ಲಿ ಏನೋ ವ್ಯಾಜ್ಯಗಳಿದೆ, ಅದರಲ್ಲಿ ನಿಮಗೆ ನ್ಯಾಯ ಸಿಗ್ಬೇಕು, ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಿದ್ದೀರಾ ಅಂದ್ರೆ ಆ ವಿಷಯವಾಗಿಯೂ ಕೂಡ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಥವಾ ಸಾಲ್ವ್ ಆಗುವಂತಹ ಲಕ್ಷಣಗಳು ಕಂಡು ಬರುತ್ತೆ. ಪಂಚಮದಲ್ಲಿ ರವಿ ಕುತ್ಕೊಂಡಿರೋದ್ರಿಂದ, ಲಾಭಾಧಿಪತಿ ಕುತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೂ ಚೆನ್ನಾಗಿದೆ, ಏನೋ ತೊಂದರೆ ಇಲ್ಲ. ಯಾಕಂದ್ರೆ ನಿಮ್ ರಾಶಿಯ ಮೇಲೆ ಗುರು ದೃಷ್ಟಿ ಕೂಡ ಇದೆ ಆಲ್ರೆಡಿ. ಗುರು ಭಾಗ್ಯದಲ್ಲಿ ಕುತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ವಿದ್ಯೆಗೆ ಕಾರಕ ಗುರುಗ್ರಹ, ವಿದ್ಯೆಯನ್ನ ನೀಡ್ತಾನೆ, ಜ್ಞಾನವನ್ನ ನೀಡ್ತಾನೆ. ಪಂಚಮದಲ್ಲಿರ್ತಕ್ಕಂಥ ರವಿ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬುತ್ತಾನೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬರದೇ ಇರೋ ಹಾಗೆ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ತುಂಬುತ್ತಾನೆ. ಪಂಚಮಾಧಿಪತಿ ಶನಿಗ್ರಹ 6ನೇ ಮನೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಜಯವನ್ನ ಗಳಿಸೋದಕ್ಕೆ ಸತತವಾಗಿ ಪರಿಶ್ರಮ ಮತ್ತು ಪ್ರಯತ್ನವನ್ನ ಮಾಡ್ಲಿಕ್ಕೆ ಶನಿ ನಿಮ್ಗೆ ಸಹಾಯವನ್ನ ಮಾಡ್ತಾನೆ. ನೋಡಿ, ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲ ಕೊಡ್ತಾ ಇದ್ದಾರೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಪ್ರಮುಖವಾಗಿ ಕುಟುಂಬದಲ್ಲಿದ್ದಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಏನು ಸಮಸ್ಯೆಗಳು? ಹಣಕಾಸಿನ ಸಮಸ್ಯೆ ಇತ್ತು, ಕುಟುಂಬದಲ್ಲಿ ಕೆಲವರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು, ಕುಟುಂಬದಲ್ಲಿ ಬಗೆಹರಿಯದ ಒಂದಷ್ಟು ಪ್ರಾಬ್ಲಮ್ಗಳಿತ್ತು, ಇವೆಲ್ಲವೂ ಕೂಡ ನಿವಾರಣೆ ಆಗುವ ಸಮಯ. ಬಹಳ ಮುಖ್ಯವಾದ ವಿಚಾರ ಏನ್ ಗೊತ್ತಾ ತುಲಾರಾಶಿಯವ್ರಿಗೆ? ವೈವಾಹಿಕ ಜೀವನದಲ್ಲಿ ತುಂಬಾ ಸಮಸ್ಯೆಗಳಿತ್ತು, ನಿಮ್ಮ ಸಂಗಾತಿ ಮತ್ತು ನೀವು ಬೇರೆ ಆಗಿದ್ರಿ, ನಿಮ್ಮಲ್ಲಿ ಮನಸ್ತಾಪಗಳಾಗಿತ್ತು, ಅದನ್ನೆಲ್ಲ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಳುವಂತಹ ಸಮಯ ಇದಾಗಿದೆ. ನಿಮ್ಮ ಕೌಟುಂಬಿಕ ಕಲಹಗಳು ನಿವಾರಣೆ ಆಗತ್ತೆ, ಕುಟುಂಬದಲ್ಲಿದ್ದಂತಹ ಅಶಾಂತಿ ನಿವಾರಣೆ ಆಗತ್ತೆ. ನೋಡಿ ಎಷ್ಟು ಶುಭ ಫಲ ಇದೆ. ಹಾಗಾಗಿ ತುಲಾ ರಾಶಿಯವರಿಗೆ ಈ ವಾರ ಬಹಳ ಬಹಳ ಶುಭದಾಯಕವಾದಂತಹ ವಾರ ಅಂತ ಹೇಳ್ಬೋದು.
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ತೃತೀಯ ಭಾವದಲ್ಲಿದ್ದಾನೆ. ತೃತೀಯ ಭಾವದಲ್ಲಿರ್ತಕ್ಕಂಥ ಕುಜ ಗ್ರಹದಿಂದಾಗಿ ನಿಮಗೆ ಒಂದು ಧೈರ್ಯ, ಒಂದು ಸಮಾಧಾನ ಎಲ್ಲವೂ ಇರುತ್ತೆ. ನೀವು ಅನ್ಕೊಂಡಂತ ಕೆಲಸಗಳನ್ನ ತುಂಬಾ ಒಂದು ಚುರುಕಿನಿಂದ ಮಾಡ್ತೀರಾ ಅನ್ಬೋದು. ಯಾವುದೋ ಒಂದು ಕೆಲಸ, ಅದು ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಿರ್ಬಹುದು, ಬಿಸ್ನೆಸ್ ಆಗಿರ್ಬಹುದು, ಅಥವಾ ನಿಮ್ದು ಪರ್ಸನಲ್ ಯಾವುದೇ ಕೆಲಸ ಆಗಿರ್ಬಹುದು, ಅದನ್ನ ಬಹಳ ಚುರುಕಿನಿಂದ ವೇಗವಾಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡುವಂಥದ್ದು. ನಿಮ್ಮ ಕೆಲಸಗಳಲ್ಲಿ ಸಕ್ಸಸ್ ಅನ್ನ ಪಡೆಯೋದಕ್ಕೆ ತುಂಬಾ ಪರಿಶ್ರಮವನ್ನ ಪಡುವಂಥದ್ದು ಈ ವಾರದಲ್ಲಿ ಕಂಡು ಬರುತ್ತೆ. ಅದಕ್ಕೆ ಪ್ರತಿಫಲ ಸಿಗುತ್ತಾ? ನೀವು ಕಷ್ಟಪಟ್ಟಿದ್ದಕ್ಕೆ ಖಂಡಿತ ಸಿಗತ್ತೆ. ಯಾಕಂದ್ರೆ ಜಯಸ್ಥಾನ ಅಂದ್ರೆ ದಶಮ ಸ್ಥಾನ, 10ನೇ ಮನೆಯನ್ನ ಜಯಸ್ಥಾನ ಅಂತ ಹೇಳ್ತೀವಿ. ನಿಮ್ಗೆ 10ನೇ ಮನೆ ಸಿಂಹರಾಶಿ. ಈ 10ನೇ ಮನೆ ಅಧಿಪತಿ ರವಿಗ್ರಹ ಚತುರ್ಥ ಕುಂಭದಲ್ಲಿ ಕುತ್ಕೊಂಡು ಸಿಂಹರಾಶಿಯನ್ನೇ ನೋಡ್ತಾ ಇದ್ದಾನೆ. ಹಾಗಾಗಿ ನೀವು ಏನು ಪ್ರಯತ್ನ ಪಟ್ರಿ, ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗತ್ತೆ. ಹಾಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಏನಿಲ್ಲ, ಬಟ್ ತೊಂದರೆ ಇಲ್ಲ. ಯಾಕೆಂದ್ರೆ ಧನಸ್ಥಾನಾಧಿಪತಿ ಅಷ್ಟಮದಲ್ಲಿ ಕುತ್ಕೊಂಡಿದ್ರು ಕೂಡ ಧನಭಾವವನ್ನ ನೋಡ್ತಾ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ತೊಂದರೆ ಅಂತ ಏನಿಲ್ಲ. ಚತುರ್ಥದಲ್ಲಿ ಲಾಭಾಧಿಪತಿಯಾದಂತಹ ಬುಧಗ್ರಹ ಸ್ಥಿತನಾಗಿರೋದ್ರಿಂದ ಭೂಮಿ ವಿಚಾರದಲ್ಲಿ ಒಂದಷ್ಟು ಅನುಕೂಲಗಳಾಗತ್ತೆ. ಏನು ಅಂದ್ರೆ ತಗೊಳ್ಳೋದಕ್ಕೆ ಸ್ವಲ್ಪ ಅನುಕೂಲಗಳು ಕಡಿಮೆನೆ, ತಗೊಳ್ಬೇಕು ಅನ್ನೋರಿಗೆ ಸ್ವಲ್ಪ ಅನುಕೂಲಗಳು ಕಡಿಮೆ ಆಗತ್ತೆ. ಆದ್ರೆ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ, ಅಂದ್ರೆ ಯಾವುದೋ ಒಂದು ಸೈಟ್ ಅಥವಾ ಮನೆ ಇದನ್ನು ಸೇಲ್ ಮಾಡ್ಬೇಕು ಅನ್ಕೊಂಡಿರೋರ್ಗೆ ಈ ವಾರದಲ್ಲಿ ಅದು ಸಕ್ಸಸ್ ಆಗತ್ತೆ. ಯಾಕಂದ್ರೆ ವ್ಯಯಾಧಿಪತಿಯಾದ ಶುಕ್ರ ಗ್ರಹ ಚತುರ್ಥದಲ್ಲಿರೋದ್ರಿಂದ ನೀವು ಅನ್ಕೊಂಡಷ್ಟೇ ಒಳ್ಳೆ ಬೆಲೆಗೆ ಅದು ಮಾರಾಟ ಆಗೋದ್ರ ಮೂಲಕ ನಿಮ್ಮ ಕೈಗೆ ಹಣ ಬರುವಂತದ್ದಾಗತ್ತೆ. ಚತುರ್ಥ ಭಾವದಲ್ಲಿ ರಾಹು ರವಿ ಸ್ಥಿತನಾಗಿರೋದ್ರಿಂದ ನಿಮ್ಮ ತಂದೆಯ ವಿಷಯದಲ್ಲಿ ಏನೋ ಒಂದು ಬೇಸರ ಅಥವಾ ದುಃಖ, ನಿಮ್ಮ ತಂದೆಯ ಬಗ್ಗೆ ಚಿಂತೆ, ಅಥವಾ ಅವರ ಆರೋಗ್ಯದಲ್ಲಿ ತುಂಬಾ ಪ್ರಾಬ್ಲಮ್. ಯಾಕಂದ್ರೆ ರವಿ ಪಿತೃಕಾರಕ. ರವಿಯ ಜೊತೆಯಲ್ಲಿ ರಾಹು ಒಂಥರ ಗ್ರಹಣ ಹಿಡಿದ ಸೂರ್ಯ. ಅಲ್ಲಿ ತಂದೆಗೆ ಏನೋ ಒಂದು ಬಾಧೆ, ಮಾತೃವಿನ ವಿಚಾರದಲ್ಲೂ ಚಿಂತೆ. ಯಾಕೆಂದ್ರೆ ಚತುರ್ಥ ಅನ್ನೋದು ಮಾತೃಸ್ಥಾನ ಭಾವ. ಈಗಾಗಲೇ ಮಾತೃಸ್ಥಾನಾಧಿಪತಿ ಶನಿ ಪಂಚಮದಲ್ಲಿದ್ದಾನೆ. ತಾಯಿ ತಂದೆ ವಿಷಯದಲ್ಲಿ ಬೇಸರ, ದುಃಖ, ಒಂಥರ ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ, ತುಂಬಾ ನಕಾರಾತ್ಮಕ ಆಲೋಚನೆಗಳು. ನೋಡಿ, ತೃತೀಯದಲ್ಲಿ ಕುಜ ಕೂತ್ಕೊಂಡು ಧೈರ್ಯನೂ ಕೊಡ್ತಾನೆ, ಏನಾಗಲ್ಲ ಬಿಡು ಅನ್ನೋ ಒಂದು ಧೈರ್ಯನೂ ಇರುತ್ತೆ. ಆದ್ರೆ ಚತುರ್ಥದಲ್ಲಿರ್ತಕ್ಕಂತಹ ರಾಹು ನಿಮ್ಮ ಮನಃಶಾಂತಿಯನ್ನ ಕಿತ್ಕೋತಾ ಇರ್ತಾನೆ. ಭವಿಷ್ಯದಲ್ಲಿ ಏನಾಗುತ್ತೋ, ನಮ್ಮ ಅಪ್ಪ ಅಮ್ಮಂಗೆ ಏನಾಗುತ್ತೋ, ಈ ತರ ಅವರ ಆರೋಗ್ಯದ ಕಡೆ ಗಮನ ಕೊಡಿ. ತುಂಬಾ ಅನಾರೋಗ್ಯ ಸಮಸ್ಯೆಗಳಿದ್ದಾಗ ಸರಿಯಾದ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸುವಂತಹ ಪ್ರಯತ್ನವನ್ನ ನೀವು ಮಾಡಿ ಆದಷ್ಟು. ಇನ್ನು ಪಂಚಮದಲ್ಲಿ ಶನಿ ಇದ್ದಾನೆ, ಪಂಚಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ವಿದ್ಯಾಭ್ಯಾಸದ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆನೆ. ನಾನು ಮೊದಲಿಂದನೂ ಹೇಳ್ತಾನೆ ಬಂದಿದ್ದೀನಿ, ಪಂಚಮದಲ್ಲಿ ಶನಿ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಏನು ನಿಮ್ಗೆ ಶುಭ ಫಲ ಕೊಡಲ್ಲ. ಅವನು ನಿಮ್ಗೆ ಸೋಂಬೇರಿತನ ಕೊಟ್ಬಿಡ್ತಾನೆ, ಸೋಮಾರಿತನ, ಓದೋದಕ್ ಮನ್ಸಿಲ್ಲ, ನಾಳೆ ಓದೋಣ, ನಾಳೆ ಬರೆಯೋಣ. ಚಿಕ್ಕ ಮಕ್ಳಾದ್ರೂ ಅಷ್ಟೇ, ಸ್ವಲ್ಪ ಚಿಕ್ಕ ಮಕ್ಳಿಗೆ ಏನಂದ್ರೆ ಅದು ಸಹಜವಾಗಿ ಇದ್ದೇ ಇರುತ್ತೆ, ನಾಳೆ ಓದ್ತೀನಿ, ನಾಳೆ ಬರೀತೀನಿ. ಬಟ್ ದೊಡ್ಡವರು ಅಂದ್ರೆ ಒಂದು ಹೈಸ್ಕೂಲ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಇವಾಗಿನ ವಿದ್ಯಾರ್ಥಿಗಳಿಗೆ ನಾನು ಓದಬೇಕು, ಮಾರ್ಕ್ಸ್ ತಗೋಬೇಕು, ಕ್ಲಾಸಲ್ಲಿ ರ್ಯಾಂಕ್ ಬರಬೇಕು, ಈ ತರದ್ದೆಲ್ಲ ಇವತ್ತಿನ ಜನರೇಷನ್ ಮಕ್ಕಳಿಗೆ, ಹೈಸ್ಕೂಲ್ಗೆಲ್ಲ ಈ ಒಂದು ಗುಣ ಇರುತ್ತೆ. ಕೆಲವು ಮಕ್ಳಿಗೆ ಪ್ರೈಮರಿ ಮಕ್ಕಳಿಗೆ ಬಂದ್ಬಿಟ್ಟಿರುತ್ತೆ. ಅಂತಹ ಮಕ್ಕಳು ಕೂಡ ಅಷ್ಟು ಜವಾಬ್ದಾರಿ ಇರುವಂತ ಮಕ್ಕಳಾಗಿದ್ರು ಕೂಡ ನಿಮಗೆ ಏನೋ ಒಂದು ಸೋಂಬೇರಿತನ ಬರುವಂತದ್ದು ಶನಿ ಪ್ರಭಾವ ಆಗಿರುತ್ತೆ. ಗುರುವಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ, ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದ್ರಲ್ಲಿ ಮುಖ್ಯವಾಗಿ ವೃಶ್ಚಿಕ ರಾಶಿಯವ್ರಿಗೆ ಅಶುಭ ಫಲ ಕೊಡ್ತಾ ಇರೋದು ಶನಿ ಗುರುನೇ ಮೇನ್ ಆಗಿ. ನಾವು ಹೇಳ್ತೀವಿ ಎಲ್ಲಾ ಗ್ರಹಗಳು ನಮ್ಗೆ ಅಶುಭ ಫಲ ಕೊಟ್ರು ಶನಿ ಗುರು ಚೆನ್ನಾಗಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಯಾಕಂದ್ರೆ ಗುರು ನಮ್ಮನ್ನ ಕಾಪಾಡ್ತಾನೆ, ಶನಿ ನಮ್ಗೆ ಹೆಚ್ಚು ಕಷ್ಟ ಕೊಡಲ್ಲ. ಉಳಿದ ಗ್ರಹಗಳು ಕೊಡುವ ಕಷ್ಟಗಳು ತಾತ್ಕಾಲಿಕ. ಆದ್ರೆ ಶನಿ ಗುರು ಕೆಟ್ಟು ಬಿಟ್ರೆ ನಿಮಗೆ ಬೇರೆ ಗ್ರಹಗಳ ಶುಭ ಇದ್ರೂ ಕೂಡ ಅಲ್ಲಿ ಏನು ಕೆಲಸ ಸಕ್ಸಸ್ ಆಗ್ತಾ ಇಲ್ಲ. ನಿಮ್ಮದು ಪ್ರಯತ್ನ ಆಗ್ತಾ ಇರುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ, ಓ ಎಲ್ಲ ಆಗ್ತಾ ಇದೆ, ಇನ್ನೇನು ಆಗುತ್ತೆ, ಇನ್ನೇನು ಒಳ್ಳೇದಾಗುತ್ತೆ, ಬಟ್ ಫೈನಲ್ ರಿಸಲ್ಟ್ ಏನೂ ಇರಲ್ಲ, ಹಂಗಾಗ್ಬಿಡತ್ತೆ. ಹಾಗಾಗಿ ಈ ವಾರದ ಶನಿವಾರ ಎಳ್ಳು ಅಥವಾ ಎಳ್ಳೆಣ್ಣೆ ದಾನ, ಗುರುವಾರ ಕಡಲೆಬೇಳೆ ದಾನ, ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಧನಸ್ಸು ರಾಶಿ.
ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಸಪ್ತಮದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ. ತುಂಬಾ ಗ್ರಹಗಳು 3ನೇ ಮನೇಲಿ ಕೂತ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಭಾಗ್ಯಾಧಿಪತಿ 9ನೇ ಮನೆ, ಪಿತೃಸ್ಥಾನಾಧಿಪತಿ 3ನೇ ಮನೇಲಿ ಕೂತ್ಕೊಂಡಿದ್ರು. ಆ ಪಿತೃಸ್ಥಾನಾಧಿಪತಿಯಾದ ರವಿ ನೋಡಿ, ರವಿ ನಿಮಗೆ ಪಿತೃಸ್ಥಾನಾಧಿಪತಿ. ಆಕ್ಚುಲ್ ಆಗಿ ಕಾರಕತ್ವ ಅಂತ ತಗೊಂಡ್ರು ಕೂಡ ರವಿ ಪಿತೃಗೆ ಕಾರಕ, ತಂದೆ ಕಾರಕ. ಇಡೀ ಜಗತ್ತಿಗೆ ಬೆಳಕು ಕೊಡುವಂತಹ ಸೂರ್ಯನು ನಮಗೆ ತಂದೆ ಸಮಾನ. ಅದಕ್ಕೆ ಸೂರ್ಯನನ್ನ ಪಿತೃಕಾರಕ ಅಂತ ಮಾಡಿದ್ದಾರೆ ಜ್ಯೋತಿಷಿಗಳು, ಋಷಿಮುನಿಗಳು ಮಾಡಿರೋದು. ಋಷಿಮುನಿಗಳು ಯಾಕೆ ಮಾಡಿದ್ರು? ಪರಮಾತ್ಮನ ಅನುಗ್ರಹದಿಂದ. ಹಾಗೆ ಈ ರವಿ ರಾಹು ಜೊತೆ ಕೂತ್ಕೊಂಡಿರೋದು ಅಷ್ಟು ಶುಭ ಅಲ್ಲ. ಯಾಕಂದ್ರೆ ಅನಾದಿ ಕಾಲದಿಂದ ಗೊತ್ತು, ರವಿ ರಾಹು ಸಂಬಂಧ ಶುಭ ಅಲ್ಲ. ರಾಹು ಸೂರ್ಯನಿಗೆ ಗ್ರಹಣ ಹಿಡಿಸ್ತಾನೆ. ಈ ರವಿ ರಾಹು ತೃತೀಯ ಭಾವದಲ್ಲಿರೋದ್ರಿಂದ ನಿಮ್ಗೆ ನಿಮ್ ತಂದೆ ವಿಷಯದಲ್ಲಿ ಆತಂಕ ಆಗ್ತಾ ಇರುತ್ತೆ. ಯಾಕಂದ್ರೆ ತೃತೀಯ ಭಾವ ಅನ್ನೋದು ನಿಮ್ಮ ಸುಪ್ತಾವಸ್ಥೆ, ಒಳ ಮನಸ್ಸು. ನಿಮ್ಮ ಒಳ ಮನಸ್ಸು ಹೇಳ್ತಾ ಇರತ್ತೆ ನಿಮ್ ತಂದೆಗೇನೋ ಆಗ್ಬೋದು, ಪ್ರಾಬ್ಲಮ್ ಆಗ್ಬೋದು, ಆತರ ಅನಿಸ್ತಾ ಇರತ್ತೆ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ದೇವ್ರ ಮೇಲೆ ನಂಬಿಕೆ ಇಡಿ. ನಿಮ್ಮ ತಂದೆಗೆ ಹುಷಾರಿಲ್ಲ, ಅವ್ರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ಅವರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋದು ನಿಮ್ಮ ಕೆಲಸ. ಅಂದ್ರೆ ನಿಮ್ ಕರ್ತವ್ಯ ಏನಿದೆ ಅದನ್ನ ಮಾಡಿ. ಫಲಾಫಲಗಳನ್ನ ಪರಮಾತ್ಮನಿಗೆ ಬಿಡಿ. ನಿಮ್ಮ ಪ್ರಯತ್ನ ನೀವು ಕರೆಕ್ಟ್ ಆಗಿ ಮಾಡಿ. ಅವಾಗ ಸುಮ್ನೆ ನೀವು ಆತಂಕ ಪಟ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ನೀವು ನಿಮ್ಮ ಪ್ರಯತ್ನವನ್ನ ಮಾಡೋದು ಒಳ್ಳೇದು. ನಿಮ್ಮ ತಂದೆ ನಿಮ್ಮ ಜೊತೆನಲ್ಲೇ ಇದ್ರೆ ನಿಮಗೆ ಗೊತ್ತಾಗ್ತಾ ಇರತ್ತೆ, ಗಮನಿಸ್ತಾ ಇರ್ತೀರಾ. ಸ್ವಲ್ಪ ಅಬ್ಸರ್ವ್ ಮಾಡಿ, ಯಾಕೋ ಅವರು ಅಷ್ಟು ಆರಾಮಾಗಿಲ್ಲ. ನೋಡಿ, ಕೆಲವ್ರು ಏನ್ ಮಾಡ್ತಾರೆ, ವಯಸ್ಸಾದವರು ಏನಾದ್ರೂ ಅವ್ರ ಪಾಪ ಆರೋಗ್ಯದಲ್ಲಿ ತೊಂದರೆ ಆಗ್ತಿದ್ರೆ ಹೇಳ್ಕೊಳ್ಳಲ್ಲ ಮಕ್ಳ ಹತ್ರ. ಅಯ್ಯೋ ನನ್ ಮಗ ಕೆಲ್ಸಕ್ಕೆ ಹೋಗ್ತಾನೆ, ಪಾಪ ಅವನು ಬ್ಯುಸಿ ಇರ್ತಾನೆ, ಬೇಡ ಯಾಕೆ ಅವ್ರ ಕಷ್ಟ ಕೊಡೋದು ಅಂತೇಳಿ ಒಳಗೆ ನೋವನ್ನು ನುಂಗ್ತಾರೆ. ಅಂತ ತಂದೆ ತಾಯಿಗಳು ಇದ್ದಾರೆ. ಅಂತವ್ರನ್ನ ನಾವೇ ಅಬ್ಸರ್ವ್ ಮಾಡಿ ತಿಳ್ಕೊಂಡು ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತ ನೀವೇ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡು ಅವರಿಗೆ ಸೂಕ್ತವಾದಂತಹ ಒಂದು ಚಿಕಿತ್ಸೆಯನ್ನ ಆದಷ್ಟು ಬೇಗ ಮಾಡಿಸಿ. ಇಲ್ಲ ದೂರದಲ್ಲಿದ್ದಾರೆ ನಿಮ್ಮ ತಂದೆ ಅಂದ್ರೆ ಫೋನ್ ಮಾಡ್ತಾ ಇರಿ, ವಿಚಾರಿಸ್ತಾ ಇರಿ. ಅವ್ರ ಮಾತಿನಲ್ಲಿ ಏನೋ ಒಂದ್ಸಲ ಸ್ವಲ್ಪ ಅಷ್ಟು ಖುಷಿಯಾಗಿಲ್ಲ ಅನ್ನೋ ತರ ಅನ್ಸಿದ್ರೆ ಒಂದ್ಸಲ ನೋಡ್ಕೊಂಡ್ ಬನ್ನಿ, ಕರ್ಕೊಂಡ್ ಬನ್ನಿ. ಈ ತರ ಈ ವಾರದಲ್ಲಿ ಪರ್ಟಿಕ್ಯುಲರ್ ಆಗಿ ಇದು ನಿಮ್ಮ ಜವಾಬ್ದಾರಿ, ನೆನ್ಪಿಟ್ಕೊಳ್ಳಿ. ಇದೊಂದು ವಿಚಾರ. ಆದ್ರೆ ಇನ್ನು ಕೆಲಸದ ವಿಚಾರ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬಿಸ್ನೆಸ್ ಮಾಡ್ತಾ ಇರೋರಿಗೆ ಸ್ವಂತ ಉದ್ಯೋಗದಲ್ಲಿ ತುಂಬಾ ಅಭಿವೃದ್ಧಿ ಇದೆ. ನೀವು ಓನ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ರು ಅಷ್ಟೇ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಅಷ್ಟೇ, ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಲಾಭ ಇದೆ ಈ ವಾರದಲ್ಲಿ. ಧನಸ್ಥಾನ ವಾಕ್ಸ್ಥಾನದಲ್ಲಿ ಕುಜ ಇರೋದ್ರಿಂದ ನಿಮ್ಮ ಮಾತಿನಿಂದ ತುಂಬಾ ಪ್ರಭಾವ ಬೀರ್ತೀರ ಬೇರೆಯವರಿಗೆ. ನೀವು ಕೆಲಸ ಮಾಡುವಂತ ಸ್ಥಳದಲ್ಲಾಗಿರ್ಬಹುದು, ಅಲ್ಲಿ ನಿಮ್ಮ ಮಾತಿನಿಂದ ಒಂದು ತುಂಬಾ ಪ್ರಭಾವವನ್ನ ಬೀರುವಂತದ್ದು. ಹಣಕಾಸಿನ ವಿಷಯದಲ್ಲಿ ಆಗ್ಬೇಕಾಗಿರುವಂತ ಕೆಲಸಗಳು ಸಕ್ಸಸ್ ಆಗುತ್ತೆ. ಸ್ವಲ್ಪ ಸಾಲಗಳಿದೆ, ಲೋನ್ ಇದೆ, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ತೀರಾ ಈ ವಾರದಲ್ಲಿ. ಪಂಚಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೆ 6ನೇ ಮನೆ ಅಧಿಪತಿ ಆದಂತ ಶುಕ್ರ ಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ, ಶನಿ ಮನೆಯಲ್ಲಿ ಸ್ಥಿತನಾಗಿರೋದ್ರಿಂದ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಎರಡೂ ತರದ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಖಂಡಿತವಾಗ್ಲೂ ಆಗುತ್ತೆ. ಇವಾಗ ಏನೋ ಒಂದು ಚೇಂಜಸ್, ರೂಲ್ಸ್ ಚೇಂಜ್ ಮಾಡ್ಬೋದು. ನಿಮ್ಮನ್ನ ಈಗ ಮಾಡ್ತಾ ಇರೋ ಕೆಲಸದಿಂದ ಬೇರೆ ಕೆಲಸಕ್ಕೆ ಹಾಕ್ಬೋದು. ಬೇರೆ ಕೆಲಸ, ನಿಮಗೆ ಬೇರೆ ಕೆಲಸ ಕೊಡ್ಬೋದು. ಸ್ವಲ್ಪ ಅದು ಡಿಫ್ರೆಂಟ್ ಅನ್ಸ್ಬೋದು. ನಿಮ್ಗೆ ಅದು ತಿಳ್ಕೊಂಡ್ ಮಾಡ್ಬೇಕು, ಹೊಸದು ಅನ್ಸ್ಬೋದು. ಆದ್ರೆ ಕಷ್ಟ ಏನಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ತುಂಬಾ ಭಯ ಪಡಬೇಡಿ. ಅಯ್ಯೋ ನನ್ಗೇನಪ್ಪಾ ಗೊತ್ತಿಲ್ದಿರೋ ಕೆಲ್ಸಕ್ಕೆ ಹಾಕ್ಬಿಟ್ಟಿದ್ದಾರೆ, ಕಷ್ಟ ಆಗತ್ತೆ, ಆತರ ಎಲ್ಲ ಏನ್ ಅನ್ಕೋಬೇಡಿ. ಕಷ್ಟ ಏನಾಗಲ್ಲ, ಮಾಡ್ತೀರಾ. ಈ ತರ ಒಂದಿಷ್ಟು ಬದಲಾವಣೆಗಳಾಗತ್ತೆ. ಮುಖ್ಯವಾಗಿ ನೆಗೆಟಿವ್ ಫಲ ಅಂದ್ರೆ ಈ ವಾರದ್ದು ನಿಮ್ಮ ತಂದೆ ವಿಚಾರದಲ್ಲಿ. ಅದಕ್ಕೆ ಪರಿಹಾರವನ್ನ ಏನ್ ಮಾಡ್ಬೇಕು ಅಂದ್ರೆ, ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿ, ಹಾಗೆ ನಿಮ್ಮ ತಂದೆ ವಿಚಾರವಾಗಿ ವಿಶೇಷ ಕಾಳಜಿಯನ್ನ ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗತ್ತೆ. ಬೇರೆ ಯಾವುದೇ ವಿಷಯದಲ್ಲಿ, ಹಣಕಾಸಿನ ವಿಷಯ, ಉದ್ಯೋಗದ ವಿಷಯ, ಇನ್ಯಾವುದರಲ್ಲೂ ಕೂಡ ನಿಮ್ಗೇನು ಸಮಸ್ಯೆಗಳು ಇಲ್ಲ. ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶನಿಗ್ರಹ ತೃತೀಯ ಭಾವದಲ್ಲಿ ಇದ್ರೆ, ತುಂಬಾ ಗ್ರಹಗಳು 2ನೇ ಮನೇಲಿ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ರವಿ, ರಾಹು, ಶುಕ್ರ, ಬುಧ. ಇಲ್ಲಿ ಶುಕ್ರ ಬುಧ ನಿಮ್ಗೆ ಯಾವಾಗ್ಲೂ ಶುಭವನ್ನೇ ಉಂಟು ಮಾಡ್ತಾರೆ. ಆದ್ರೆ ರವಿ ಬಂದು ಕುತ್ಕೊಂಡ್ಬಿಟ್ಟಿದಾರಲ್ಲ, ರವಿ ತುಂಬಾ ಪ್ರಭಾವಶಾಲಿ ಗ್ರಹ. ಅಂದ್ರೆ ಅವನೊಂಥರ ರಾಜ ಇದ್ದ ಹಾಗೆ. ಈಗ ರಾಜನ ವಿರುದ್ಧ ಯಾರಾದ್ರೂ ಪ್ರಜೆಗಳು ವಿರುದ್ಧ ಹೋಗಕ್ಕಾಗತ್ತಾ? ಹಂಗೆ ಇಲ್ಲಿ ರವಿ ಸ್ವತಂತ್ರ ಗ್ರಹವಾಗಿ
ರವಿ, ಶನಿ ಮತ್ತೆ ರಾಹು, ಈ 3 ಗ್ರಹಗಳು ಸ್ವತಂತ್ರ ಗ್ರಹಗಳು. ಈ 3 ಗ್ರಹಗಳು ಬೇರೆ ಗ್ರಹಗಳ ಅಧೀನಕ್ಕೆ ಒಳಪಡುವುದಿಲ್ಲ. ಆದರೆ ಈ ಗ್ರಹಗಳ ಜೊತೆನಲ್ಲಿ ಇತರ ಗ್ರಹಗಳಿದ್ದರೆ ಅವರು ಈ ಗ್ರಹಗಳ ಪ್ರಭಾವಕ್ಕೆ ಒಳಗಾಗ್ತಾರೆ. ಅಂದ್ರೆ ಅರ್ಥ ಏನಂದ್ರೆ, ಇವಾಗ ರವಿ ಕೂಡ 2ನೇ ಮನೇಲಿದ್ದು ಶುಕ್ರ ಬುಧ ಕೂಡ 2ನೇ ಮನೇಲಿದ್ದಾರೆ. ನೋಡಿ, ನಿಮ್ಗೆ ಶುಕ್ರ ಬುಧ ಭಾಗ್ಯಾಧಿಪತಿಯಾಗಿ, ದಶಮಾಧಿಪತಿಯಾಗಿ, ಯೋಗಕಾರಕರನಿಗೆ ನಿಮ್ಗೆ ತುಂಬಾ ಶುಭ ಫಲವನ್ನು ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರೆ, ರವಿ ಅದಕ್ಕೆ ತಡೆ ಹಾಕ್ತಾನೆ. ಯಾವ ವಿಷಯದಲ್ಲಿ? ಹಣಕಾಸಿನ ವಿಷಯದಲ್ಲಿ, ಪ್ರಮುಖವಾಗಿ ಧನಸ್ಥಾನ. ರವಿ ಕುತ್ಕೊಂಡಿರೋದು ಧನಸ್ಥಾನ. ನಿಮ್ಮ ಕೈಗೆ ದುಡ್ಡು ಹಿಂಗ್ ಬರುತ್ತೆ, ಆದ್ರೆ ಹಿಂಗೆ ಹೊರಟೋಗುತ್ತೆ. ಹಣ ಉಳಿತಾಯನೇ ಆಗೋದಿಲ್ಲ. ಹಣಕಾಸಿನ ವಿಷಯದಲ್ಲಿ ತುಂಬಾ ಸಮಸ್ಯೆ ಆಗತ್ತೆ. ಸಮಸ್ಯೆ ಅಂದ್ರೆ ನೀವೊಂದೇನೋ ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ಯಾವುದೋ ಒಂದು ದೊಡ್ಡ ಮಟ್ಟದ ಹಣ ನಿಮ್ಮ ಕೈಗೆ ಬರಬೇಕು, ಸೇರ್ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರ. ಇನ್ನೇನ್ ಬಂತು ಅನ್ನೋ ಟೈಮಲ್ಲಿ ಅದು ಕೈ ತಪ್ಪಿ ಹೋಗುವಂಥದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ. ಬಟ್ ಈ ವಾರದಲ್ಲಿ ಹೀಗಾಗತ್ತೆ. ಜೊತೆಗೆ ತುಂಬಾ ಖರ್ಚುಗಳು. ರವಿಯ ಸ್ವಭಾವ ಏನು? ಸುಡುವುದು. 2ನೇ ಮನೇಲಿದ್ದಾಗ ಒಂಥರ ಹೆಂಗೆ ಅಂದ್ರೆ, ಎಲ್ಲ ಬರ್ನ್ ಆಗ್ತಾ ಇದೆ. ನಿಮ್ಮ ಹಣಕಾಸಿನ ವಿಷಯ ಅಂತ ಬಂದಾಗ ನೀವು ಅನ್ಕೊಂಡಂತ ಕನಸೆಲ್ಲ ಸುಟ್ಟು ಹೋಗ್ತಾ ಇದೆ ಅನ್ನೋ ತರ ಆಗ್ತಾ ಇರುತ್ತೆ. ದುಡ್ಡು ಖರ್ಚಾಗುವಂಥದ್ದು. ರಾಹು ವಿಪರೀತ ಮಾಡುವಂಥದ್ದು. ಅದನ್ನ ಇನ್ನೂ ಜಾಸ್ತಿ ಮಾಡ್ತಾನೆ. ಹಾಗಾಗಿ ರವಿಗೆ ಪರಿಹಾರ ಮಾಡ್ಕೊಳ್ಳಿ. ಅಂದ್ರೆ ನೀವು ರವಿಗೆ ಪರಿಹಾರ ಮಾಡ್ಕೊಂಡ್ರೆ, ಅವನು ಶಾಂತನಾದ್ರೆ ಶುಕ್ರ ಬುಧ ನಿಮ್ಗೆ ಹೆಚ್ಚು ಶುಭ ಫಲವನ್ನ ಕೊಡ್ತಾರೆ ಆಟೋಮೆಟಿಕ್ ಆಗಿ. ಅಂದ್ರೆ ಇದು ಹೇಗೆ ಅಂತಂದ್ರೆ, ನಿಮಗ್ ಬೇಕಾದವರನ್ನ ಯಾರೋ ಬಂಧನದಲ್ಲಿ ಇಟ್ಟಿದ್ದಾರೆ, ಅವರನ್ನ ಬಂಧನದಿಂದ ಬಿಡಿಸಿದಾಗ ಅವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ಅವರೇ ಬಂಧನದಲ್ಲಿದ್ದಾಗ ಅವ್ರು ನಿಮ್ಗೆ ಏನು ಶುಭ ಫಲ ಕೊಡ್ತಾರೆ, ಏನ್ ಸಹಾಯ ಮಾಡ್ತಾರೆ? ಹೀಗೆ ಇದು ಗ್ರಹಗಳ ಒಂದು ಕಾಂಬಿನೇಷನ್ ಇದೇ ತರನೇ ಫಲ ಕೊಡೋದು. ಅದಕ್ಕೆ ಯಾವುದೇ ಗ್ರಹ ಸ್ವತಂತ್ರವಾಗಿದ್ರೆ ಮಾತ್ರ ಅವನು ಕಂಪ್ಲೀಟ್ ಶುಭ ಅಥವಾ ಕಂಪ್ಲೀಟ್ ಅಶುಭ ಫಲ ಕೊಡಕ್ ಆಗೋದು. ಅವನು ಸ್ವತಂತ್ರನಾಗಿಲ್ಲ ಅಂದ್ರೆ, ಇನ್ನೊಂದು ಗ್ರಹದ ಅಧೀನದಲ್ಲಿದ್ದಾಗ ಯಾವ ರೈಟ್ಸ್ ಇರೋದಿಲ್ಲ. ಯಾವುದೋ ಕೆಲವೊಂದ್ ಟೈಮ್ ಏನೋ ಒಂಚೂರು ಒಳ್ಳೇದ್ ಮಾಡಕ್ಕೋ ಅಥವಾ ಕೆಟ್ಟದ್ ಮಾಡಕ್ಕೋ ನೋಡಿದ್ರೆ ಇನ್ನೊಂದು ಗ್ರಹ ಅದನ್ನ ತಡಿತಾ ಇರುತ್ತೆ. ಇದು ಪ್ಲಸ್ ಕೂಡ ಹೌದು, ಮೈನಸ್ ಕೂಡ ಹೌದು. ಹಾಗಾಗಿ ರವಿಗೆ ನೀವು ಪರಿಹಾರಾರ್ಥವಾಗಿ ಆದಿತ್ಯ ಹೃದಯ ಮಂತ್ರವನ್ನ ಮಾತ್ರ ಹೇಳ್ಕೊಳ್ಳಿ ಡೈಲಿ, ಸಾಕು. ಬೆಳಿಗ್ಗೆ ಹೊತ್ತು ಹೇಳ್ಕೊಳ್ಳಿ. ಇನ್ನು ಹಣಕಾಸಿನ ವಿಷಯದಲ್ಲಿ ಆದಾಯನೂ ಇರುತ್ತೆ, ಖರ್ಚು ಇರುತ್ತೆ. ಕುಟುಂಬದಲ್ಲಿ ಒಂದ್ ಸ್ವಲ್ಪ ಬೇಸರಗಳು, ಮನಸ್ತಾಪಗಳು, ಜಗಳ ಇದೆಲ್ಲ ಸಣ್ಣ ಪುಟ್ಟದ್ದಿರುತ್ತೆ. ಯಾಕಂದ್ರೆ ರವಿ ರಾಹು ಇರೋದ್ರಿಂದ ಇಂಥದ್ದೆಲ್ಲ ಸ್ವಲ್ಪ ಬೇಜಾರಿರುತ್ತೆ. ನೀವು ಕೂಡ ತುಂಬಾ ಮಾತಾಡ್ಬಿಡ್ತೀರಾ. ವಾಕ್ಸ್ಥಾನದಲ್ಲಿ ರವಿ ರಾಹು ಇರೋದ್ರಿಂದ, ಬುಧ ಕೂಡ ಇರೋದ್ರಿಂದ, ನೀವು ರಾಶಿಯಲ್ಲಿ ಕುಜ ಇರೋದ್ರಿಂದ ಕೋಪ ಜಾಸ್ತಿ ಆಗತ್ತೆ. ವಿಪರೀತ ಕೋಪ, ಸಿಟ್ಟು ಇವುಗಳಿಂದಾಗಿ ಏನೋ ಮಾತಾಡ್ಬಿಡುವಂಥದ್ದು, ರೇಗಾಡ್ಬಿಡುವಂಥದ್ದು ಇದೆಲ್ಲ ಆಗತ್ತೆ. ಎಷ್ಟು ಸಮಾಧಾನದಿಂದ ಇರೋದಕ್ಕೆ ಸಾಧ್ಯನೋ ಅಷ್ಟು ಸಮಾಧಾನದಿಂದ ಇರಿ. ಯಾಕಂದ್ರೆ ನಾವಿಲ್ಲಿ ಎಲ್ಲಾ ತರದಲ್ಲೂ ಯೋಚನೆ ಮಾಡ್ಬೇಕಾಗತ್ತೆ. ಈಗ ಆಲ್ರೆಡಿ ಸ್ವಲ್ಪ ಸಮಸ್ಯೆಗಳಿದೆ ಅಂದಾಗ ನೀವು ಮಾತಾಡಿ ಸಮಸ್ಯೆನ ದೊಡ್ಡದ್ ಮಾಡ್ಕೋಬಿಡಿ. ನೀವ್ ಎಷ್ಟು ಮೌನವಾಗಿರ್ತೀರೋ ಅಷ್ಟು ಒಳ್ಳೇದು. ಬರೀ ಮಾತಾಡ್ಬಿಟ್ಟೆ ಎಲ್ಲಾ ಸಮಸ್ಯೆನ ಬಗೆಹರಿಸ್ತೀನಿ ಅನ್ನೋದಲ್ಲ, ಸುಳ್ಳು. ಮೌನದಿಂದಲೂ ಕೂಡ ಎಷ್ಟೋ ಪ್ರಶ್ನೆಗಳಿಗೆ ಒಂದಾನೊಂದ್ ಕಾಲಕ್ಕೆ ಉತ್ತರ ಸಿಕ್ಕತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಮಕರ ರಾಶಿಯವರು ಮಾತಿನ ವಿಷಯದಲ್ಲಿ ಬಹಳ ಹುಷಾರಾಗಿರಿ. ಕೆಲಸ ಮಾಡೋ ಸ್ಥಳ ಆಗಿರ್ಬೋದು, ಮನೆ ಆಗಿರ್ಬಹುದು, ಯಾರ ಹತ್ರ ಆಗಿದ್ರು ಕೂಡ ಜಾಸ್ತಿ ಮಾತಾಡ್ಬೇಡಿ. ನೀವು ಜಾಸ್ತಿ ಮಾತಾಡಿದ್ರೆ ನಿಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ. ವಾಕ್ಸ್ಥಾನ ಚೆನ್ನಾಗಿಲ್ಲ. ನಿಮ್ಮ ರಾಶಿಯಲ್ಲಿ ಕುಜನೇ ಇದ್ರು ಕೂಡ ನೋಡಿ, ಕುಜ ಉಚ್ಚ ಕ್ಷೇತ್ರದಲ್ಲಿ ಇದ್ರು ಕೂಡ ನಿಮ್ಮ ರಾಶಿಯಾಧಿಪತಿಗೆ ಅವನು ಶತ್ರು ಆಗ್ತಾನೆ. ಅನಗತ್ಯ ಕೋಪ, ಅನಗತ್ಯ ಸಿಟ್ಟು ಇದು ಜಾಸ್ತಿ ಆಗತ್ತೆ. ಹಾಗಾಗಿ ಸಿಟ್ಟು ಬಂತ, ಕೋಪ ಬಂತ ಕೆಲವ್ರ ಬಗ್ಗೆ, ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬಿಡಿ ಸ್ವಲ್ಪ ಹೊತ್ತು ಅಷ್ಟೇ. ಕುಜನ ಕೋಪ ಕ್ಷಣಿಕ, ಅಂದ್ರೆ ಒಂಥರ ಬಾಂಬ್ ಬ್ಲಾಸ್ಟ್ ಆದಂಗೆ, ಆದ್ರೆ ಕ್ಷಣಿಕ, ಅಷ್ಟೇ ಬೇಗ ಶಮನ ಆಗ್ಬಿಡತ್ತೆ. ಆ ತರ ಸ್ವಲ್ಪ ನೀವು ಈ ವಿಷಯದಲ್ಲಿ ಹುಷಾರಾಗಿರಿ. ಇನ್ನು ಉದ್ಯೋಗದ ವಿಷಯ ಅಂತ ಬಂದಾಗ, ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಆದಾಯ ಖರ್ಚು ಎರಡು ಸಮವಾಗಿದೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಆದ್ರೆ ಬದಲಾವಣೆಗಳನ್ನ ನೀವು ಧೈರ್ಯವಾಗಿ ಸ್ವೀಕಾರ ಮಾಡ್ತೀರಾ. ಏನು ನಿಮ್ಗೆ ಅದು ಕಷ್ಟ ಅನ್ಸಲ್ಲ. ಕುಜ ಇದನ್ನೆಲ್ಲ ತುಂಬಾ ಧೈರ್ಯ ಕೊಡ್ತಾನೆ. ಸೊ ಚೇಂಜಸ್ ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ. ಪಂಚಮಾಧಿಪತಿ 2ನೇ ಮನೇಲಿದ್ದು ರಾಹು ಮತ್ತು ರವಿಯ ಜೊತೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇಲ್ಲ. ಆದ್ರೆ ಆಸಕ್ತಿ ವಿಚಾರ ಅಂತ ಬಂದಾಗ ಮನಸ್ಸು ತುಂಬಾ ಚಂಚಲ ಆಗ್ತಾ ಇರುತ್ತೆ. ಹಾಗಾಗಿ ಮಕರ ರಾಶಿಯವರು ಈ ವಾರ ತಪ್ಪದೆ ಶುಕ್ರವಾರ ಅವರೇಕಾಳು, ಹೆಸರು ಕಾಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ನಿಮ್ಗೆ ಶುಭ ಅಶುಭ ಎರಡೂ ಇರೋದ್ರಿಂದ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಶನಿಗ್ರಹ 2ನೇ ಮನೆಯಲ್ಲಿದ್ದಾನೆ. 7.5ನ ಮುಕ್ತಾಯದ ಹಂತ. ಇದು 2ನೇ ಮನೆ ಅನ್ನೋದು
ಇನ್ನೇನು ಅಲ್ಲೊಂದಷ್ಟು ಕಷ್ಟಗಳನ್ನ ಕೊಟ್ಟು ಹೋಗ್ತಾನೆ. ಬಟ್ ಕುಂಭರಾಶಿಯವರಿಗೆ ನಿಮ್ ರಾಶ್ಯಾಧಿಪತಿನೇ ಆಗಿರೋದ್ರಿಂದ ತುಂಬಾ ಕಷ್ಟ ಕೊಡಲ್ಲ. ಅಂದ್ರೆ ಶನಿ ಪಾರ್ಶಾಲಿಟಿ ಮಾಡ್ತಾನೆ ಅಂತಲ್ಲ, ಅಲ್ಲಿ ಆ ರಾಶಿಯಲ್ಲಿ ಹುಟ್ಟಬೇಕು ಅನ್ನೋದು ವಿಧಿ ಲಿಖಿತವಾಗಿರತ್ತಲ್ವಾ. ಶನಿಯ ರಾಶಿ ಅಥವಾ ಶನಿಯ ನಕ್ಷತ್ರದಲ್ಲಿ ಅಥವಾ ಶನಿಯೇ ಯೋಗಕಾರಕರಾಗಿ ನೀವು ಹುಟ್ಟಬೇಕು ಅನ್ನೋದು ಕೂಡ ವಿಧಿ ಲಿಖಿತ ಆಗಿರುತ್ತೆ. ಅದು ನಿಮ್ಮ ಕರ್ಮವೇ ಡಿಸೈಡ್ ಮಾಡಿರುತ್ತೆ. ಇಲ್ಲಿ ಪಾರ್ಶಾಲಿಟಿ ಏನ್ ಬರುತ್ತೆ, ಎಲ್ಲವೂ ಪೂರ್ವ ತಯಾರಿನೇ ಆಗಿರುತ್ತೆ. 2ನೇ ಮನೆಯಲ್ಲಿ ಇರ್ತಕ್ಕಂಥ ಶನಿಯಿಂದಾಗಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಲ್ತು ಬಿಟ್ಟಿದ್ದೀರಾ. ಈಗ ನಾವು ಯಾರ ಜೊತೆ ಹೇಗಿರ್ಬೇಕು, ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಎಷ್ಟು ಫ್ರೆಂಡ್ಶಿಪ್ ಮಾಡ್ಬೇಕು, ಯಾರನ್ನ ಯಾವ ತರ ನೋಡ್ಬೇಕು, ಸಂದರ್ಭಕ್ಕೆ ತಕ್ಕಂತೆ ನಾವು ಹೇಗೆ ನಡ್ಕೋಬೇಕು, ಎಲ್ಲ ಬೇಕಾದಷ್ಟು ಕಲ್ಸಿರ್ತಾನೆ. ಯಾಕಂದ್ರೆ 7.5ನ ಆರಂಭದಲ್ಲೇ ಬಹಳಷ್ಟು ಕಷ್ಟಗಳನ್ನ ಶನಿ ಪರಮಾತ್ಮ ಕುಂಭರಾಶಿಯವರಿಗೆ ಕೊಟ್ಟಿದ್ದಾನೆ. ಪರ್ಟಿಕ್ಯುಲರ್ ಆಗಿ ಮಕರದಲ್ಲಿದ್ದಾಗ ಬಹಳಷ್ಟು ನಷ್ಟಗಳನ್ನ ಕಂಡಿದ್ದೀರಾ. ನಿಮ್ಮ ರಾಶಿಗೆ ಬಂದಾಗ ಬಹಳಷ್ಟು ತೊಂದರೆಗಳು, ಅನಾರೋಗ್ಯ ಸಮಸ್ಯೆಗಳು, ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿ ಇಲ್ಲೋದು, ಇದೆಲ್ಲ ಕಂಡಿದ್ದೀರಾ. 2ನೇ ಮನೆಯಲ್ಲಿ ಇರೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳಾಯ್ತು, ಎಲ್ಲ ಆಯ್ತು. ಈಗ ತಕ್ಕ ಮಟ್ಟಿಗೆ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಈ ವಾರದಲ್ಲಿ 4 ಗ್ರಹಗಳಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ರವಿ ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಬಿಸ್ನೆಸ್ ಅಂತ ಬಂದಾಗ, ಅಂದ್ರೆ ವ್ಯಾಪಾರ ಅಂತ ಬಂದಾಗ, ಅದರಲ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದಾಗ ಅದರಲ್ಲಿ ಅಭಿವೃದ್ಧಿ ಇದೆ. ನಿಮ್ಮ ಪಾರ್ಟ್ನರ್ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ. ಶುಕ್ರ ಮತ್ತು ಬುಧ ಗ್ರಹ ನಿಮಗೆ ಶುಭ ಫಲವನ್ನ ಉಂಟು ಮಾಡ್ತಾ ಇದ್ದಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಧರ್ಮ ಕಾರ್ಯಗಳು, ದೈವ ಕಾರ್ಯಗಳು, ಈ ತರದ್ ಯಾವ್ದಾದ್ರು ಇದ್ರೆ ಅದನ್ನ ಮಾಡ್ತೀರಾ. 9ನೇ ಮನೆ ಅಧಿಪತಿ ಜೊತೆ ರಾಹು ಇರೋದ್ರಿಂದ ನೀವು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಪ್ರಯಾಣವನ್ನ ಮಾಡುವಂಥದ್ದು, ದೈವ ಕಾರ್ಯಗಳು. ಯಾಕಂದ್ರೆ ಚತುರ್ಥಾಧಿಪತಿನೂ ನಿಮ್ಗೆ ಶುಕ್ರನೇ. ಕುಲದೇವರ ದರ್ಶನ, ಮನೆ ದೇವರ ದರ್ಶನ ಮಾಡುವಂಥದ್ದು. ಹಾಗೆ ರವಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಮನಸ್ತಾಪಗಳಾಗತ್ತೆ. ಎಲ್ಲರಿಗೂ ಇದು ಅನ್ವಯ ಆಗಲ್ಲ. ಯಾರಿಗೆ ಈಗಾಗ್ಲೇ ವೈವಾಹಿಕ ಜೀವನದಲ್ಲಿ ಜಗಳಗಳಾಗ್ತಾ ಇದೆ, ಮನಸ್ತಾಪಗಳಾಗ್ತಾ ಇದೆ, ಅಂತವರೆಗೆ ಇದು ಅನ್ವಯ ಆಗುತ್ತೆ. ಯಾಕಂದ್ರೆ ರವಿ ಅಹಂಕಾರವನ್ನ ಕೊಟ್ಬಿಡ್ತಾನೆ. ಅಹಂಕಾರ ಯಾರಿಗಿರಲ್ಲ, ಎಲ್ರಿಗೂ ಇರುತ್ತೆ. ಕೆಲವರಿಗೆ ಜಾಸ್ತಿ ಇರುತ್ತೆ, ಕೆಲವ್ರಿಗೆ ಕಮ್ಮಿ ಇರುತ್ತೆ. ಆದ್ರೆ ಅದು ಜಾಸ್ತಿ ಆದಾಗ ಕುಟುಂಬದಲ್ಲಿ ಮನಸ್ತಾಪಗಳಾಗತ್ತೆ. ಯಾಕಂದ್ರೆ ಇವರು ನನ್ನವರು ಅನ್ನುವ ಸ್ವೀಕಾರದ ಮನೋಭಾವನೆ ಇಲ್ಲ ಅಂದಾಗ, ಇದು ನಾನು, ನೀನು ಬೇರೆ ನಾನು ಬೇರೆ ಅನ್ನುವಂತಹ ಮನೋಭಾವ, ಇದು ನನ್ನದು ನಿನ್ನದು ಅನ್ನೋ ಮನೋಭಾವ ಬಂದಾಗ ಜಗಳ ಮನಸ್ತಾಪಗಳಾಗತ್ತೆ. ನೋಡಿ, ಈ ಒಂದು ಅಹಂಕಾರ ಹೆಚ್ಚಾಗೋದ್ರಿಂದ ವೈವಾಹಿಕ ಜೀವನದಲ್ಲಿ ಮನಸ್ತಾಪ, ಜಗಳ ಅಂತ ಆಗಲ್ಲ. ಯಾಕಂದ್ರೆ ಜಗಳ ಮಾಡಿಸೋನು ಮಂಗಳ ಗ್ರಹ, ಕೂಗಾಡಿ ಕಿರ್ಚಾಡಿ ಇದೆಲ್ಲ ಇಲ್ಲ. ಹೀಗೆ ಒಬ್ರಿಗೊಬ್ರು ಮಾತು ಬಿಡೋದು, ಈ ತರದ್ದಾಗತ್ತೆ. ಓಕೆ, ಇಷ್ಟರಲ್ಲೇ ಬಗೆಹರಿದು ಮತ್ತೆ ಸರಿಯಾದ್ರೆ ತೊಂದರೆ ಇಲ್ಲ. ಆದ್ರೆ ಈಗಾಗ್ಲೇ ದೂರ ಇರ್ತೀರಾ, ಈಗಾಗ್ಲೇ ಸೆಪರೇಟ್ ಆಗಿರ್ತಾರೆ, ಈಗಾಗ್ಲೇ ಜಗಳ ಮಾಡ್ಕೊಂಡು ಮಾತು ಬಿಟ್ಟಿರ್ತೀರಾ ಅಂದ್ರೆ ನಿಮ್ಮಲ್ಲಿ ಇನ್ನಷ್ಟು ಮನಸ್ತಾಪ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ. ಆದಷ್ಟು ಕ್ಷಮಿಸುವ ಮನೋಭಾವ, ಹಳೆಯದನ್ನ ಮರೆಯುವ ಮನೋಭಾವ. ಕುಂಭರಾಶಿಯವರಿಗೆ ಹಳೆಯ ಘಟನೆಗಳು ಮರೆಯಕ್ಕಾಗಲ್ಲ. ಕೆಲವರು ಮಾಡಿದಂತಹ ಅವಮಾನಗಳು, ಕೆಲವರು ಅಂದಂತಹ ಮಾತುಗಳು, ಇವುಗಳನ್ನೆಲ್ಲ ಮರೆಯಕ್ಕಾಗೋದಿಲ್ಲ. ಸೊ ಅದನ್ನೆಲ್ಲ ಮರ್ತು ಬಿಡಿ ಅಂತ ನಾನು ಹೇಳೋದು. ಅದೆಲ್ಲ ಮರೆತಾಗ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ವಿಶೇಷ ಜವಾಬ್ದಾರಿಗಳು, ಸ್ವಲ್ಪ ಭಯನೂ ಆಗುತ್ತೆ ಸ್ಟಾರ್ಟಿಂಗು. ಆದ್ರೆ ಸೂರ್ಯ ನಿಮ್ ರಾಶಿಯಲ್ಲಿರೋದ್ರಿಂದ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ, ಆತ್ಮವಿಶ್ವಾಸ ಕುಗ್ಗೋದಕ್ಕೆ ಬಿಡೋದೇ ಇಲ್ಲ ಅವನು. ಹಾಗಾಗಿ ಏನ್ ಬದಲಾವಣೆ ಆದ್ರೆ ಏನಂತೆ, ನಾನ್ ಮಾಡ್ತೀನಿ, ನನ್ ಕೈಲಿ ಆಗುತ್ತೆ ಅನ್ನುವಂತ ಒಂದು ಆತ್ಮವಿಶ್ವಾಸ ಇರುತ್ತೆ. ಹಾಗಾಗಿ ಕೆಲಸಗಳಲ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಕೆಲಸ ಸ್ವಲ್ಪ ನಿಧಾನ ಆಗೋದ್ರಿಂದ ಪೆಂಡಿಂಗ್ ಆಗುತ್ತೆ. ಉದ್ಯೋಗದಲ್ಲೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಉದ್ಯೋಗದ ಒಂದು ಕೆಲಸ ಹೆವಿ ಇರುತ್ತೆ, ಅಂದ್ರೆ ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ, ವರ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದೇ ಟೈಮ್ಗೆ ಎಲ್ಲ ಕಂಪ್ಲೀಟ್ ಮಾಡಕ್ಕಾಗಲ್ಲ, ಸ್ವಲ್ಪ ಪೆಂಡಿಂಗ್ ಆಗತ್ತೆ ಅಷ್ಟೇ. ಇದರಿಂದ ನಿಮ್ಮ ಉದ್ಯೋಗದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕಂಪ್ಲೀಟ್ ಆಗುತ್ತೆ. ಚೆನ್ನಾಗಿದೆ ಕುಂಭರಾಶಿಯವರಿಗೆ, ಪ್ರತಿಯೊಂದು ವಿಷಯದಲ್ಲೂ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಸಾಂಸಾರಿಕ ವಿಚಾರ ಅಂತ ಬಂದಾಗ ಸೋತು ಗೆಲ್ಲೋದು ತುಂಬಾ ಒಳ್ಳೇದು. ಪರಿಹಾರ ಅಂತ ಬಂದ್ರೆ ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಶನಿವಾರ ಎಳ್ಳು ದಾನ ಕೊಡಿ, ಒಳ್ಳೇದಾಗತ್ತೆ. ಮೀನರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹ ಚತುರ್ಥ ಭಾವದಲ್ಲಿದ್ರೆ 12ನೇ ಮನೆಯಲ್ಲಿ ತುಂಬಾ ಗ್ರಹಗಳಿದ್ದಾರೆ. ನೋಡಿ, 6ನೇ ಮನೆ ಅಧಿಪತಿಯಾದಂತಹ ಸೂರ್ಯಗ್ರಹ 12ನೇ ಮನೆಯಲ್ಲಿ ಇರೋದ್ರಿಂದ ಕೆಲಸದ ವಿಚಾರ ಅಂತ ಬಂದಾಗ ತುಂಬಾ ಸಮಸ್ಯೆಗಳು ಬರುತ್ತೆ ಈ ವಾರದಲ್ಲಿ. ಪ್ರಮುಖವಾಗಿ ನೀವು ಯಾವುದೇ ಕೆಲಸದಲ್ಲಿರಿ,
ಸರ್ಕಾರಿ ಉದ್ಯೋಗ ಆಗಿರ್ಬಹುದು, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ನಿಮ್ಮ ಕೆಲಸದಲ್ಲಿ ಏನೋ ಒಂದು ಅಡಚಣೆ, ಏನೋ ಒಂದು ತೊಂದರೆ, ಏನೋ ಒಂದು ಬದಲಾವಣೆ ಆಯ್ತು, ಏನೋ ಒಂದು ರೂಲ್ಸ್ ತಂದ್ಬಿಟ್ರು, ಸಡನ್ ಆಗಿ ಏನೋ ಬದಲಾವಣೆ ಬಂತು, ಏನೋ ಒಂದು ಹೊಸ ರೂಲ್ಸ್ ಬಂತು. ಈ ರೂಲ್ಸ್ ನ ಒಂದು ಪ್ರಭಾವದಿಂದ ನಿಮ್ಮ ಕೆಲಸದಲ್ಲಿ ತೊಂದರೆಗಳು, ಈ ಮೊದಲು ತುಂಬಾ ಆರಾಮಾಗಿ ಕೆಲಸ ಮಾಡ್ತಿದ್ದಂತಹ ನಿಮಗೆ ಕೆಲಸದಲ್ಲಿ ಕ್ಲಿಷ್ಟತೆ ಜಾಸ್ತಿ ಆಗತ್ತೆ, ತುಂಬಾ ಒತ್ತಡ ಜಾಸ್ತಿ ಆಗತ್ತೆ, ಕೆಲಸ ಮಾಡೋಕ್ ಆಗ್ತಾ ಇಲ್ಲ, ಉಸಿರುಗಟ್ಟಿದ ವಾತಾವರಣ ಆಗ್ತಾ ಇದೆ ಅನ್ನೋ ತರ ಆಗತ್ತೆ. ಅಥವಾ ಕೆಲಸ ಹೋಗಬಹುದು ಕೆಲವರಿಗೆ, ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಕೆಲವರಿಗೆ. ನಿಮ್ಮ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಕೆಲಸ ಕಳ್ಕೊಳ್ಳೋ ತರದ್ದೇನಿರಲ್ಲ, ಆದ್ರೆ ಕೆಲಸದಲ್ಲಿ ಪ್ರಾಬ್ಲಮ್ಮು, ಕಷ್ಟ, ಸಂಕಷ್ಟಗಳಂತೂ ಇದ್ದೇ ಇರುತ್ತೆ ಮೀನರಾಶಿಯವರಿಗೆ. ಹಾಗೆ ತೃತೀಯ ಭಾವಾಧಿಪತಿ ಶುಕ್ರ ಗ್ರಹ ಕೂಡ 12ನೇ ಮನೇಲಿ ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸಹೋದ್ಯೋಗಿಗಳು, ನಿಮ್ ಜೊತೆನೇ ಕೆಲಸ ಮಾಡತಕ್ಕಂತಹ ಕೆಲವರಿಂದ ನಿಮ್ಮ ಉದ್ಯೋಗದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಬಹಳ ಕುತಂತ್ರದಿಂದ ನಿಮ್ಮ ಬಗ್ಗೆ ಏನೋ ಇಲ್ಲ ಸಲ್ಲದನ್ನ ಹೇಳುವಂಥದ್ದು, ಇದರಿಂದ ನಿಮ್ಮ ಉದ್ಯೋಗ ಕಳ್ಕೊಳ್ಳೋದು ಅಥವಾ ನಿಮ್ಮ ಉದ್ಯೋಗದಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ನಿಮ್ಮ ಮೇಲಧಿಕಾರಿಗಳಿಂದ ನೀವು ಕೆಲವು ಮಾತುಗಳನ್ನ ಕೇಳ್ಬೇಕಾಗಿ ಬರುವಂಥದ್ದು, ಈ ತರ ಒಂದಿಷ್ಟು ನಿಮಗೆ ಅಶುಭ ಫಲಗಳು ಉಂಟಾಗತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ, ಹುಷಾರಾಗಿರಿ, ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ನಾಳೆ ನಾಡದ್ದು ಅಂತ ಕೆಲಸವನ್ನ ನೀವು ಮುಂದೂಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಕೆಲಸ ಎಷ್ಟು ಇಂಪಾರ್ಟೆಂಟ್ ಇವಾಗ ಅಂತಂದ್ರೆ ಕೆಲವರಿಗೆ ಕೆಲಸನ ಕಳ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದ ಆದಷ್ಟು ನಿಮ್ಮ ಕೆಲಸದ ಕಡೆಗೆ ಗಮನ ಕೊಡಿ. ಚತುರ್ಥಾಧಿಪತಿಯಾದಂತಹ ಬುಧ ಗ್ರಹ ವ್ಯಯಸ್ಥಾನದಲ್ಲಿರೋದ್ರಿಂದ ಯಾವ್ದಾದ್ರು ಆಸ್ತಿಯನ್ನ ಮಾರಾಟ ಮಾಡ್ಬೇಕು ಅಂತಿದ್ರೆ ಆ ವಿಷಯದಲ್ಲಿ ತುಂಬಾ ಶುಭ ಆಗುತ್ತೆ. ಅಂದ್ರೆ ಯಾವ್ದೋ ಸೈಟ್ ಆಗಿರ್ಬಹುದು, ಮನೆ ಆಗಿರ್ಬಹುದು, ನೀವು ಸೇಲ್ ಮಾಡ್ಬೇಕು, ನಿಮ್ಗೆ ಹಣದ ಅವಶ್ಯಕತೆ ಇದೆ ಅನ್ನೋದಾದ್ರೆ ಈ ವಾರದಲ್ಲಿ ಸೇಲ್ ಆಗತ್ತೆ. ಅಂದ್ರೆ ಆಗುವಂತಹ ಲಕ್ಷಣಗಳಂತೂ ಕಂಡು ಬಂದೇ ಬರುತ್ತೆ. ಯಾಕಂದ್ರೆ ಚತುರ್ಥಾಧಿಪತಿ 12ನೇ ಮನೆ ವ್ಯಯಸ್ಥಾನ, ವ್ಯಯ ಅಂದ್ರೆ ಕಳ್ಕೊಳ್ಳೋದು, ಅವನ ಜೊತೆ ರಾಹು, ಅಂದ್ರೆ ವ್ಯಯವನ್ನ ಅವ್ನ್ ಮಾಡೇ ಮಾಡ್ತಾನೆ ಅಂತ ಹೇಳಿ. ಹಾಗೆ ಧನಾಧಿಪತಿ ಲಾಭದಲ್ಲಿರೋದ್ರಿಂದ ಇದರಿಂದ ನಿಮ್ಗೆ ದುಡ್ಡು ಬರೋವಂಥದ್ದು. ಲಾಭದಲ್ಲಿ ಕುತ್ಕೊಂಡಿರೋ ಮಂಗಳ ಗ್ರಹ ಭೂಮಿ ಪುತ್ರ, ಹಾಗಾಗಿ ನಿಮ್ಗೆ ಭೂಮಿಯ ಒಂದು ಅನುಗ್ರಹದಿಂದ, ಅಂದ್ರೆ ನೀವು ಸೈಟೋ ಪ್ರಾಪರ್ಟಿನೋ ಸೇಲ್ ಮಾಡಿದ್ರಿಂದ ನಿಮ್ಗೆ ದುಡ್ಡು ಬಂತು, ಮೂಲ ಹಣದ ಮೂಲ ಎಲ್ಲಿಂದ ಬಂತು ಅನ್ನೋದನ್ನ ತೋರಿಸುತ್ತೆ. ಈ ವಿಷಯವಾಗಿ ಚೆನ್ನಾಗಿದೆ. ಆದ್ರೆ ತಗೊಳ್ಬೇಕು ಅಂದ್ರೆ ಇದು ಸೂಕ್ತವಾದ ಸಮಯ ಅಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಮೋಸ ಆಗೋದು ಏನೋ, ಅಥವಾ ಸ್ವಲ್ಪ ಲಿಟಿಗೇಷನ್ ಇರೋಂತ ಪ್ರಾಪರ್ಟಿ ತಗೊಂಡ್ರಿ, ಅಥವಾ ಜಾಗದಲ್ಲಿ ಸಮಸ್ಯೆ ಇದೆ ಅಂತ ಜಾಗ ತಗೊಂಡ್ಬಿಟ್ರಿ, ಈ ತರ ಆಗುತ್ತೆ. ಹಾಗಾಗಿ ನೀವೇನಾದ್ರೂ ಆತರ ನಿವೇಶನ ಅಥವಾ ಮನೇನೋ ಏನೋ ನೋಡಿದ್ರು ಕೂಡ ಈ ವಾರದಲ್ಲಿ ಅಗ್ರಿಮೆಂಟ್, ರಿಜಿಸ್ಟ್ರೇಷನ್ ಅಂತ ಏನು ಮಾಡ್ಕೊಳಕ್ ಹೋಗ್ಬಿಡಿ. ಸ್ವಲ್ಪ ವೇಟ್ ಮಾಡಿ, ಅದ್ರ ಬಗ್ಗೆ ತುಂಬಾ ಕೂಲಂಕುಷವಾಗಿ ತಿಳ್ಕೊಂಡು ಆಮೇಲೆ ಮುಂದುವರಿಯೋದು ಒಳ್ಳೇದು. ಅಥವಾ ನಿಮ್ ಜಾತಕ ಒಂದ್ಸಲ ಪರಿಶೀಲನೆ ಮಾಡಿಸ್ಕೊಂಡು ಮುಂದುವರಿಯೋದು ಒಳ್ಳೇದು. ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಪರವಾಗಿಲ್ಲ, ಚೆನ್ನಾಗಿದೆ. ಅಂದ್ರೆ ತುಂಬಾ ದುಡ್ಡಿನ ಪ್ರಾಬ್ಲಮ್ ಅಂತ ಏನಿಲ್ಲ, ದುಡ್ಡು ಕಾಸಿನ ವಿಷಯದಲ್ಲಿ ತಕ್ಕ ಮಟ್ಟಿಗೆ ಅನುಕೂಲ ಇದೆ. ಯಾಕೆಂದ್ರೆ ಬೇರೆ ಗ್ರಹಗಳು ಅಶುಭ ಫಲ ಕೊಡ್ತಾ ಇದ್ರು ಕೂಡ ನಿಮ್ಗೆ ಧನಾಧಿಪತಿಯಾಗಿ ಕುಜಗ್ರಹ ಉಚ್ಚ ಕ್ಷೇತ್ರದಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಅಂದ್ರೆ ಸ್ವನಕ್ಷತ್ರದಲ್ಲಿ ಇರೋದ್ರಿಂದ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಂತೂ ಈ ವಾರದಲ್ಲಿ ಸದ್ಯಕ್ಕಿಲ್ಲ. ಆದ್ರೆ ಉದ್ಯೋಗದಲ್ಲಿ ಪ್ರಾಬ್ಲಮ್ ಬರುತ್ತೆ. ಅದು ಭವಿಷ್ಯದ ಬಗ್ಗೆ ತುಂಬಾ ಭಯವನ್ನ ಉಂಟು ಮಾಡುತ್ತೆ ನಿಮ್ಮಲ್ಲಿ. ಅಯ್ಯೋ ನಾಳೆ ಹೇಗಪ್ಪ ಅನ್ನುವಂತಹ ಆತಂಕ, ಭಯ, ಟೆನ್ಷನ್ ಇದು ಜಾಸ್ತಿ ಆಗತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಕೆಲಸದ ಕಡೆಗೆ ಜಾಸ್ತಿ ಗಮನ ಕೊಡಿ. ಆದಷ್ಟು ನಿಮ್ ಕೆಲಸ ನಿಮ್ಮ ವೃತ್ತಿ ಅಲ್ಲಿ ಏನೇ ರೂಲ್ಸ್ ಗಳು ಚೇಂಜ್ ಆದ್ರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು, ಇಲ್ಲ ನಾನು ಮಾಡ್ತೀನಿ, ತಿಳ್ಕೊಂಡ್ ಮಾಡ್ತೀನಿ, ಆ ಪ್ರಯತ್ನವನ್ನ ಮಾಡಿ. ಅಯ್ಯೋ ಚೇಂಜ್ ಆಗೋಯ್ತು ಆಗಲ್ಲ ಅನ್ಕೊಂಡ್ರೆ ಅದಾಗಲ್ಲ. ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಸಾಧಾರಣ ಫಲ. ಶನಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಅಡೆತಡೆಗಳು ಇದ್ದೇ ಇರುತ್ತೆ. ಮನಸ್ಸಿನಲ್ಲಿ ತುಂಬಾ ಒಂಥರ ಆಲಸ್ಯ ಇದೆಲ್ಲ ಇರುತ್ತೆ. ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ಹಾಗೆ ಮೀನರಾಶಿಯವ್ರು ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ ಈ ವಾರದ ಶನಿವಾರ ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ಕೊಡಿ. ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ. ಹಾಗೆ ಭಾನುವಾರ ಗೋಧಿ ಮತ್ತು ಕಡಲೆಬೇಳೆ ಇದೆರಡನ್ನೂ ಕೂಡ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಈ ಒಂದು ಪರಿಹಾರವನ್ನ ಮಾಡ್ಕೊಂಡಾಗ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳೇನು ಆಗೋದಿಲ್ಲ. ಹಾಗಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.